ಮಧುರತೆ ಮತ್ತು ನೆನಪು ಭಿನ್ನ ಭಿನ್ನ ಇರುವಂತಹ ಸ್ನೇಹದ ಮುತ್ತುಗಳು, ಮಾಲೆಗಳು ಬಾಬಾರವ್ರ ಹತ್ರ ಅಮೃತ ವೇಳೆನೆ ತಲುಪ್ತು ಅಂತ ಹೇಳಿ ಬಾಬಾ ಹೇಳ್ತಾರೆ. ಯಾಕಂದ್ರೆ ಅವತ್ತಿನ ದಿನ ಸ್ಮೃತಿ ದಿವಸ ಆಗಿರುತ್ತೆ. ಮಕ್ಕಳ ಸ್ನೇಹ ಬಾಬ್ದಾದರವರನ್ನು ಸ್ನೇಹದ ಸಾಗರದಲ್ಲಿ ಸಮಾವೇಶ ಮಾಡುತ್ತದೆ. ತಾವು ಮಕ್ಕಳೆಲ್ಲ ತೋರಿಸುವಂತ ಬಾಬಾರವರಿಗೆ ಸ್ನೇಹ ಅಥವಾ ಪ್ರೀತಿ ಏನಿದೆ ಅಲ್ಲ, ಬಾಬ್ದಾದರವರಿಗೆ ಸ್ನೇಹದ ಸಾಗರದಲ್ಲೇ ಸಮಾವೇಶ ಮಾಡುವಂತಿರುತ್ತೆ. ಪ್ರತಿಯೊಬ್ಬ ಮಕ್ಕಳಲ್ಲಿ ಸ್ನೇಹದ ಶಕ್ತಿ ಅಪಾರವಾಗಿದೆ ಎಂಬುದನ್ನ ಬಾಬ್ದಾದರವರು ನೋಡಿದ್ರು. ಎಲ್ಲ ಮಕ್ಕಳಲ್ಲಿ ಸ್ನೇಹ ಪ್ರೀತಿ ಎಷ್ಟು ಅಪಾರ ಆಗಿದೆ, ಎಲ್ಲರ ಹೃದಯದಲ್ಲಿ ಬಾಬಾರವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ಬಾಬಾ ನೋಡ್ತಿದ್ದಾರೆ. ಈ ಸ್ನೇಹದ ಶಕ್ತಿ ಪ್ರತಿಯೊಬ್ಬ ಮಕ್ಕಳನ್ನು ಸಹಜ ಯೋಗಿಯನ್ನಾಗಿ ಮಾಡುತ್ತೆ. ಬಾಬಾರವ್ರ ಮೇಲೆ ಎಷ್ಟು ಪ್ರೀತಿ ಇರುವ ಕಾರಣ, ಎಷ್ಟು ಸ್ನೇಹ ಇರುವ ಕಾರಣ ಎಲ್ಲಾ ಮಕ್ಕಳು ಹೇಗಾಗ್ತಾರಂತೆ, ಸಹಜ ಯೋಗಿ. ಬಾಬಾ ಹೇಳ್ತಾರೆ, ಎಲ್ಲಿ ಪ್ರೀತಿ ಇರುತ್ತೆ ಎಲ್ಲಿ ಪರಿಶ್ರಮ ಇರಲ್ಲ. ಹಾಗೆ ಬಾಬಾರವ್ರ ಮೇಲೆ ಪ್ರೀತಿ ಇದೆ ಅಂದ್ರೆ ನೀವು ನಿರಂತರ ಯೋಗಿ, ಸಹಜ ಯೋಗಿ ಆಗಿರ್ತೀರಿ. ಸ್ನೇಹದ ಆಧಾರದಲ್ಲಿ ಸರ್ವ ಆಕರ್ಷಣೆಗಳಿಂದ ಭಿನ್ನವಾಗಿ ಮುಂದೆ ನಡೆಯುತ್ತೀರಿ. ಹೀಗೆ ಬಾಬಾ ಹೇಳ್ತಾರೆ, ಸ್ನೇಹದ ಆಧಾರದಿಂದನೇ, ಪ್ರೀತಿಯ ಆಧಾರದಿಂದಲೇ ತಾವು ಸರ್ವ ಆಕರ್ಷಣೆಗಳಿಂದ ಭಿನ್ನರಾಗಿ ಮುಂದೆ ನಡೀತೀರಿ. ಏನೆಲ್ಲ ಬರ್ತದೆ ಪರಿಸ್ಥಿತಿಗಳು, ಈ ಜಗತ್ತಿನ ಯಾವುದೇ ಆಕರ್ಷಣೆಗೆ ಒಳಗಾಗದೆ ಮುಂದೆ ನಡೀತಾ ಇದೆ ಕೇವಲ ಸ್ನೇಹದ ಕಾರಣ, ಪ್ರೀತಿಯ ಕಾರಣ. ಬಾಬ್ದಾದ ಹಾಗೂ ವಿಶೇಷ ಆತ್ಮಗಳ ಮುಖಾಂತರ ಭಿನ್ನ ಮತ್ತು ಪ್ರೀತಿಯ ಸ್ನೇಹದ ಅನುಭವ ಆಗುತ್ತಿಲ್ಲ ಎಂದರೆ ಹೇಳುವ ಯಾವುದೇ ಒಂದು ಮಗುವನ್ನು ಕೂಡ ನೋಡಲಿಲ್ಲ. ಬಾಬಾ ಹೇಳ್ತಿದ್ದಾರೆ, ನಮ್ಗೆ ಯಾವುದೇ ಪ್ರೀತಿಯ ಅನುಭವ ಆಗ್ತಾ ಇಲ್ಲ ಬಾಬಾ, ನಮ್ಗೆ ಯಾವುದೇ ಸ್ನೇಹದ ಅನುಭವ ಆಗ್ತಾ ಇಲ್ಲ ಬಾಬಾ ಅಂತ ಹೇಳುವವರು ಯಾರೊಬ್ರು ಕೂಡ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಲ್ಲ ಮಗುವಿಗೂ ಬಾಬಾರವ್ರ ಮೇಲಿರುವಂತ ಸ್ನೇಹ ಪ್ರೀತಿಯ ಅನುಭವ ಆಗೇ ಆಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮದ ಬ್ರಾಹ್ಮಣ ಜೀವನದ ಆದಿ ಕಾಲ ಸ್ನೇಹದ ಶಕ್ತಿಯಾದ ಮುಖಾಂತರವೇ ಆಗಿದೆ. ಬಾಬಾ ಕೂಡ ಹೇಳ್ತಿದ್ದಾರೆ, ಬ್ರಾಹ್ಮಣ ಆತ್ಮರ ಬ್ರಾಹ್ಮಣ ಜೀವನ ಹೆಂಗಾಯ್ತು, ಹೀಗಿಂದ ಹೀಗೆ ಬಂದವರಲ್ಲ ನೀವು ಅಂತ ಬಾಬಾ ಹೇಳ್ತಾರೆ. ಆದಿಯಿಂದ ಬಂದಿರುವ ಆತ್ಮಗಳಾಗಿದ್ದೀರಿ, ಅದಕ್ಕಾಗಿ ಈಗಿಂದು ಸ್ನೇಹ, ಈಗಿಂದು ಸಂಸ್ಕಾರ ಅಲ್ಲ ಇದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬ್ರಾಹ್ಮಣ ಜನ್ಮದಲ್ಲಿ ಈ ಸ್ನೇಹದ ಶಕ್ತಿ ವರದಾನವಾಗಿ ಮುಂದುವರಿತಾ ಇದೆ. ಆದಿಯ ಆತ್ಮಗಳೇ, ಮೂಲ ದೇವತಾ ಆತ್ಮಗಳೇ ಈಗ ಬಂದಾಗ ಸ್ನೇಹದ ಶಕ್ತಿಯ ಕಾರಣ ವರದಾನದಲ್ಲಿ ಮುಂದುವರಿತಾ ಇದ್ದಾರೆ. ಈಗ ಬಾಬಾರವರ ಸಮ್ಮುಖದಲ್ಲಿ ಬಂದಾಗ ಎಲ್ಲ ವರದಾನಗಳು ಸಿಗ್ತಾ ಇದ್ದಾವೆ. ಅಂದಾಗಿ ಇಂದಿನ ದಿನ ವಿಶೇಷ ತಂದೆ ಮತ್ತು ಮಕ್ಕಳ ಸ್ನೇಹದ ದಿನವಾಗಿದೆ. ಹೀಗೆ ಬಾಬಾ ಹೇಳ್ತಾರೆ, ಸ್ಮೃತಿ ದಿವಸವನ್ನು ತಂದೆ ಮತ್ತು ಮಕ್ಕಳ ಸ್ನೇಹದ ದಿನ ಅಂತ ಕೂಡ ಬಾಬಾ ಹೇಳ್ತಾರೆ. ಅವ್ಯಕ್ತ ದಿನ. ಪ್ರತಿಯೊಬ್ಬರು ತಮ್ಮ ಮನಸ್ಸಿನಲ್ಲಿ ಸ್ನೇಹದ ಮುತ್ತುಗಳ ಮಾಲೆಗಳನ್ನು ಬಹಳ ಬಹಳ ಬಾಬ್ದಾದರವರಿಗೆ ತೋರಿಸಿದಿರಿ. ಸ್ನೇಹದ ದಿನ ಏನ್ ಮಾಡಿದ್ರಿ ಬಾಬಾ ಹೇಳ್ತಿದ್ದಾರೆ, ಪ್ರತಿಯೊಬ್ಬ ಮಗು ತನ್ನ ಮನಸ್ಸಿನಲ್ಲಿರುವಂತಹ ಪ್ರೀತಿಯ ಮುತ್ತುಗಳು ಅಥವಾ ಸ್ನೇಹದ ಮುತ್ತುಗಳ ಮಾಲೆ ಹೆಂಗಿದೆ ಅನ್ನೋದನ್ನ ಬಾಬಾರವ್ರಿಗೆ ತೋರಿಸ್ತಾ ಇದೆ. ಬಾಬಾ ನನಗೆ ತಮ್ಮ ಮೇಲೆ ಇಷ್ಟು ವಿಧದ ಪ್ರೀತಿ ಇದೆ ಅನ್ನೋದನ್ನ ತೋರಿಸ್ತಾ ಇದ್ರು. ಶಕ್ತಿಗಳ ಇಂದಿನ ದಿನ ಗುಪ್ತವಾಗಿದೆ. ಇವತ್ತು ಶಕ್ತಿಗಳ ಬಗ್ಗೆ ಬಾಬಾ ಹೇಳಿಲ್ಲ, ಶಕ್ತಿಗಳದ್ದು ಗುಪ್ತ ಮಾಡಿದ್ದಾರೆ. ಇವತ್ತು ಸ್ನೇಹದ ಬಗ್ಗೆನೇ ಹೇಳ್ತಿದ್ದಾರೆ, ಪ್ರೀತಿ ಬಗ್ಗೆ ಹೇಳ್ತಿದ್ದಾರೆ. ಆದ್ರೆ ಸ್ನೇಹದ ಶಕ್ತಿ ಪ್ರತ್ಯಕ್ಷವಾಗಿದೆ. ಹಿಂದಿನ ದಿನ ಬಾಬಾರವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಅವತ್ತಿನ ದಿನ ಪ್ರಕಟ ಮಾಡ್ತೀರಿ. ಬಾಬಾನ ಬಹಳ ನೆನಪು ಮಾಡ್ತೀರಿ. ಅವರ ಗುಣಗಳು, ಅವರ ಸ್ನೇಹ ಪ್ರೀತಿ ಎಲ್ಲ ಮಕ್ಕಳು ಅನುಭವ ಮಾಡ್ತಿರ್ತಾರೆ. ನಮ್ಗೆ ಬಾಬಾ ಇದ್ದಾಗ ಸಾಕಾರದಲ್ಲಿ ಹಿಂಗ್ ಪಾಲನೆ ಕೊಡ್ತಿದ್ರು, ಇಷ್ಟು ಪ್ರೀತಿ ಕೊಡ್ತಿದ್ರು. ಹೀಗೆ ಇವತ್ತಿನ ದಿನ ಸ್ನೇಹದ ಶಕ್ತಿಯನ್ನ ಪ್ರತ್ಯಕ್ಷಗೊಳಿಸುವ ದಿನ ಆಗಿತ್ತು. ಬಾಬ್ದಾದ ಮಕ್ಕಳ ಸ್ನೇಹದ ಸಾಗರದಲ್ಲಿ ತಲ್ಲೀನರಾಗಿರ್ತಾರೆ. ತಾವು ಮಕ್ಕಳು ತೋರಿಸುವ ಇಷ್ಟು ಸ್ನೇಹ, ಇಷ್ಟು ಪ್ರೀತಿ, ಇಷ್ಟು ಸ್ನೇಹದ ಮಾಲೆಯಲ್ಲಿ ಮುತ್ತುಗಳಲ್ಲಿ ಬಾಬ್ದಾದರವರು ಸ್ನೇಹದ ಸಾಗರದಲ್ಲಿ ತಲ್ಲೀನ ಆಗಿದ್ರು. ಇಂದಿನ ದಿನ ಸ್ಮೃತಿಯ ದಿನವಾಗಿದೆ ಎಂದು ಹೇಳುತ್ತೀರಿ. ಸ್ಮೃತಿಯ ದಿವಸ ಕೇವಲ ಬ್ರಹ್ಮ ತಂದೆಯ ಸ್ಮೃತಿಯ ದಿವಸವಲ್ಲ,
ಆದ್ರೆ ಬಾಬ್ದಾದ ಹೇಳುತ್ತಾರೆ, ಇಂದು ಮತ್ತು ಸದಾ ನೆನಪಿಟ್ಟುಕೊಳ್ಳಿ, ಬಾಬ್ದಾದ ಬ್ರಾಹ್ಮಣ ಜನ್ಮವನ್ನ ತೆಗೆದುಕೊಳ್ಳುತ್ತಲೇ ಆದಿಯಿಂದ ಇಲ್ಲಿಯ ತನಕ ಯಾವ್ಯಾವ ಸ್ಮೃತಿಗಳನ್ನ ತರಿಸಿದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಇದು ಕೇವಲ ಬ್ರಹ್ಮ ತಂದೆಯ ಸ್ಮೃತಿ ದಿವಸ ಅಷ್ಟೇ ಅಲ್ಲ, ಇದು ಬ್ರಹ್ಮ ತಂದೆಯ ಅವ್ಯಕ್ತ ಆದ ದಿನ ಅಷ್ಟೇ ಅಲ್ಲ, ಸಂಪನ್ನ ಆದ ದಿನ ಅಷ್ಟೇ ಅಲ್ಲ. ಈ ದಿನ ಏನು ವಿಶೇಷತೆ ಇದೆ ಅಂದ್ರೆ, ತಾವು ಬ್ರಾಹ್ಮಣ ಜನ್ಮ ತೆಗೆದುಕೊಂಡಾಗಿಂದ ಹಿಡ್ಕೊಂಡು ಇಲ್ಲಿಯ ತನಕ ಬಾಬಾರವರು ಯಾವ್ಯಾವ ಸ್ಮೃತಿಯನ್ನ ತರಿಸಿದ್ದಾರೆ, ಬಾಬಾ ನಮ್ಗೇನೇನ್ ಜ್ಞಾನ ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನ ಸ್ಮೃತಿ ಮಾಡ್ಕೊಳ್ಳೋದು. ಈ ಸ್ಮೃತಿಗಳ ಮಾಲೆಯನ್ನ ನೆನಪು ಮಾಡಿ. ಬಾಬಾ ಹೇಳ್ತಾರೆ, ಕೇವಲ ಸ್ಮೃತಿ ಅಲ್ಲ, ಸ್ಮೃತಿಗಳ ಅಂತ ಬಾಬಾ ಹೇಳ್ತಾರೆ. ಸ್ಮೃತಿಗಳ ಮಾಲೆಯನ್ನ ನೆನಪು ಮಾಡ್ಕೊಳ್ಳಿ. ನಾವು ಬ್ರಾಹ್ಮಣ ಆದಾಗಿಂದ ಬಾಬಾ ನಮ್ಗೆ ಏನೆಲ್ಲ ಕೊಟ್ಟಿದ್ದಾರೆ, ಏನೆಲ್ಲ ತಿಳುವಳಿಕೆ ಕೊಟ್ಟಿದ್ದಾರೆ, ಏನೆಲ್ಲ ಶಕ್ತಿಗಳು ಕೊಟ್ಟಿದ್ದಾರೆ, ಖಜಾನೆಗಳು ಕೊಟ್ಟಿದ್ದಾರೆ, ಗುಣಗಳ ಕೊಟ್ಟಿದ್ದಾರೆ, ಹೀಗೆ ಏನೆಲ್ಲ ಕೊಟ್ಟಿದ್ದಾರೆ ಅವುಗಳನ್ನ ನೆನಪು ಮಾಡಿ. ಬಹಳ ದೊಡ್ಡ ಮಾಲೆ ಆಗುತ್ತೆ. ಬ್ರಾಹ್ಮಣ ಜೀವನದಿಂದ ಇಲ್ಲಿವರೆಗೂ ಬಾಬಾ ನಮ್ಗೆ ಏನೆಲ್ಲ ನೆನಪುಗಳು ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ, ಸ್ನೇಹ ಕೊಟ್ಟಿದ್ದಾರೆ, ಎಲ್ಲವನ್ನ ನೆನಪು ಮಾಡ್ಕೋತ ಹೋಗ್ರಿ, ಎಷ್ಟು ದೊಡ್ಡ ಮಾಲೆ ಆಗತ್ತೆ. ಎಲ್ಲದಕ್ಕಿಂತ ಮೊದಲನೆಯ ಸ್ಮೃತಿ ಎಲ್ಲರಿಗೂ ಯಾವುದು ಸಿಕ್ಕಿದೆ? ಬಾಬಾ ಸಿಕ್ತಿದ್ದಂಗೆ ಎಲ್ಲದಕ್ಕಿಂತ ಮೊದಲ ಸ್ಮೃತಿ ಯಾವುದು ಸಿಕ್ಕಿದೆ? ಮೊದಲ ಪಾಠ ಯಾವ್ದಾಗಿದೆ? ಮೊದಲ ಪಾಠವೇ ನೆನಪಿದೆಯಾ, ನಾನು ಯಾರು? ಹೀಗೆ ಬಾಬಾ ಹೇಳ್ತಾರೆ, ಮೊದಲು ಬ್ರಾಹ್ಮಣರಾಗ್ತಿದ್ದಂಗೆ ಸಿಕ್ಕಿರುವಂತ ಮೊದಲ ಸ್ಮೃತಿ ಅಂದ್ರೇನೆ ನಾನು ಯಾರು. ಈ ಸ್ಮೃತಿಯೇ ಹೊಸ ಜನ್ಮವನ್ನ ಕೊಟ್ಟಿದೆ. ನಾನು ಯಾರು ಎನ್ನುವಂತ ಈ ಸ್ಮೃತಿಯನ್ನು ಬಾಬಾ ನಮ್ಗೆ ಕೊಟ್ಟಿದ್ದಾರೆ. ಇದೆ, ಈ ಒಂದು ಸ್ಮೃತಿಯಿಂದನೇ ನಿಮ್ಗೆ ಹೊಸ ಜನ್ಮ ಆಗಿದೆ, ಬ್ರಾಹ್ಮಣ ಜನ್ಮ ಆಯ್ತು ಅಂತ ಬಾಬಾ ಹೇಳ್ತಿದ್ದಾರೆ. ವೃತ್ತಿ, ದೃಷ್ಟಿ, ಸ್ಮೃತಿಯನ್ನು ಪರಿವರ್ತನೆ ಮಾಡಿದೆ. ಈ ನಾನು ಯಾರು ಎನ್ನುವಂತ ಪಾಠದಿಂದಲೇ ಹೊಸ ಜನ್ಮ ಆಯ್ತು. ಹೊಸ ಜನ್ಮ ಆಯ್ತಿದ್ದಂಗೆ ನಿಮ್ದು ವೃತ್ತಿನೇ ಬದಲಾಯ್ತು, ದೃಷ್ಟಿನೇ ಬದಲಾಯ್ತು, ಮತ್ತೆ ಸ್ಮೃತಿ ಕೂಡ ಬದಲಾಯ್ತು. ಈ ರೀತಿ ಸ್ಮೃತಿಗಳು ನೆನಪಿಗೆ ಬರುತ್ತಲೇ ಆತ್ಮೀಯ ಖುಷಿಯ ಹೊಳಪು ನಯನಗಳಲ್ಲಿ, ಮುಖದಲ್ಲಿ ಬರುತ್ತದೆ. ಹೀಗೆ ಬಾಬಾ ಹೇಳ್ತಾರೆ, ಬಾಬಾ ಏನೆಲ್ಲ ಸ್ಮೃತಿಗಳನ್ನ ಕೊಟ್ಟಿದ್ದಾರೆ. ನಾನು ಯಾರು ಕೊಟ್ಟಿದ್ದಾರೆ, ನಮ್ಮ ತಂದೆ ಯಾರು ಎನ್ನುವಂತ ಸ್ಮೃತಿ ಕೊಟ್ಟಿದ್ದಾರೆ, ನಮ್ಮ ಮನೆ ಯಾವ ಸ್ಮೃತಿ ಎನ್ನುವಂತ ಸ್ಮೃತಿ ಕೊಟ್ಟಿದ್ದಾರೆ, ನಾವು 84 ಜನ್ಮಗಳ ಸ್ಮೃತಿ ಕೊಟ್ಟಿದ್ದಾರೆ, ಸ್ವರ್ಗದ ಸ್ಮೃತಿ ಕೊಟ್ಟಿದ್ದಾರೆ. ಹೀಗೆ ಸ್ಮೃತಿಗಳ ಮಾಲೆಗಳನ್ನ ನೆನಪು ಮಾಡ್ತಾ ಹೋದ್ರೆ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಮುಖದಲ್ಲಿ ಮತ್ತೆ ನಯನಗಳಲ್ಲಿ ಖುಷಿಯ ಹೊಳಪು ಕಾಣಿಸುತ್ತೆ ಅಂತ ಬಾಬಾ ಹೇಳ್ತಾರೆ. ಇಂತಹ ಸ್ಮೃತಿಗಳು ಮಾಡ್ತಾ ಹೋದಂತೆ ನೀವು ಮಕ್ಕಳ ಸ್ಮೃತಿಗಳು ನೆನಪು ಮಾಡ್ತೀರಾ, ಮತ್ತು ಭಕ್ತರ ಮಾಲೆಯನ್ನ ಸ್ಮರಣೆ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಭಕ್ತರು ಹೇಗೆ ಸ್ಮರಣೆ ಮಾಡ್ತಾರೆ, ಮಾಲೆ ಜಪಿಸ್ತಾ ಇರ್ತಾರೆ, ಹಾಗೆ ನೀವು ನಿಮ್ಮ ಸ್ಮೃತಿಗಳನ್ನ, ಮಾಲೆಗಳನ್ನ ನೆನಪು ಮಾಡ್ಕೋತೀರಾ ಅಂತ ಬಾಬಾ ಕೇಳ್ತಾರೆ. ಬಾಬಾ ನಮ್ಗೆ ಏನೇನ್ ಕೊಟ್ಟಿದ್ದಾರೆ, ಏನೇನು ಸ್ಮೃತಿಗಳನ್ನ ಕೊಟ್ಟಿದ್ದಾರೆ, ಸ್ಮೃತಿಗಳ ಮಾಲೆಯನ್ನ ಸ್ಮರಿಸ್ರಿ ಅಂತ ಬಾಬಾ ಹೇಳ್ತಾರೆ. ಭಕ್ತರು ಅವರ ಮಾಲೆಯನ್ನ ಸ್ಮರಣೆ ಮಾಡ್ತಾರೆ. ಒಂದೇ ಸ್ಮೃತಿ ಅಮೃತ ವೇಳೆಯಿಂದ ಕರ್ಮಯೋಗಿಗಳಾಗುವ ಸಮಯದ ತನಕ ಪದೇ ಪದೇ ನೆನಪು ಇದ್ದಾಗ ಸ್ಮೃತಿ ಸಮರ್ಥ ಸ್ವರೂಪರಾಗಿ ಬಿಡ್ತೀರಿ. ಬಾಬಾ ಹೇಳ್ತಿದ್ದಾರೆ, ಯಾವ್ದಾರ ಒಂದು ಸ್ಮೃತಿ ಇಟ್ಕೊಂಡು ಅಮೃತ ವೇಳೆಯಿಂದ ಹಿಡ್ಕೊಂಡು ಕರ್ಮ ಮಾಡ್ತಾ ಇಡೀ ದಿನಕ್ಕಾಗಿ ಅದೇ ಸ್ಮೃತಿ ಮಾಡ್ತೀರಂದ್ರೆ ಬಾಬಾ ಹೇಳ್ತಾರೆ, ನೀವು ಆ ಸಮಯಕ್ಕೆ ಆ ಸ್ಮೃತಿಯಲ್ಲಿ ಸಮರ್ಥರಾಗ್ತೀರಿ. ನಾನು ಯಾರು ಎನ್ನುವಂತ ಸ್ಮೃತಿ ಬಾಬಾ ಕೊಟ್ಟಿದ್ದಾರೆ ಅಂದ್ರೆ, ನಾನು ಆತ್ಮ, ಅಮೃತ ವೇಳೆಯಿಂದ ಹಿಡ್ಕೊಂಡು ಕರ್ಮ ಮಾಡ್ತಾ ಇಡೀ ದಿನಕ್ಕಾಗಿ ನಾನು ಆತ್ಮ ಇದೇ ಸ್ಮೃತಿಯಲ್ಲಿ ಇರ್ತೀರಂದ್ರೆ ಆ ಇಡೀ ದಿನನೂ ಸಮರ್ಥ ಆಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಹಿಂಗೆ ಒಂದೊಂದು ದಿನಕ್ಕಾಗಿ ಒಂದೊಂದು ರೀತಿಯಾಗಿ ಈ ರೀತಿ ಸ್ಮೃತಿಯನ್ನ ತಂದ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಏಕೆಂದ್ರೆ ಹೇಗೆ ಸ್ಮೃತಿ ಇರುತ್ತದೆ ಹಾಗೆ ಸಮರ್ಥತೆ ಸ್ವತಃ ಬರುತ್ತೆ. ಯಾವ ಸ್ಮೃತಿಯನ್ನ ಇಟ್ಕೊಂಡಿರ್ತೀರಲ್ಲ ಅದೇ ರೀತಿ ನಮ್ದು ಸ್ಥಿತಿ ಕೂಡ ಆಗುತ್ತೆ, ಸಮರ್ಥತೆ ಬರುತ್ತೆ. ಬ್ರಹ್ಮ ತಂದೆ ಎದುರಿಗೆ ಬರುತ್ತಲೇ ಬಾಬಾ ಹೇಳ್ತಿದ್ದಾರೆ, ಆದ್ರೆ ಇಂದಿನ ದಿನದ ಸ್ಮೃತಿಯ ದಿನದ ಜೊತೆಗೆ ಸಮರ್ಥತೆಯ ದಿನ ಎಂದು ಕೂಡ ಹೇಳಬಹುದು. ಹೀಗೆ ಬಾಬಾ ಹೇಳ್ತಾರೆ, ಇವತ್ತು ಸ್ಮೃತಿಯ ದಿನ ಜೊತೆಗೆ ಸ್ಮೃತಿ ಏನಾದ್ರು ಸ್ಮೃತಿ ಬಾಬಾ ಆಗಲೇ ಹೇಳಿದ್ರಲ್ಲ, ಎಲ್ಲಾ ಬಾಬಾ ಏನೆಲ್ಲ ನಮ್ಗೆ
ಜ್ಞಾನದ ಪಾಯಿಂಟ್ಸ್ ಕೊಟ್ಟರೆ ಎಲ್ಲವನ್ನು ಸ್ಮೃತಿ ಮಾಡ್ಕೊಳ್ಳೋದು. ಹಾಗಾಗಿ ಸ್ಮೃತಿ ದಿನ ಅಂತಾನೂ ಹೇಳ್ಬೋದು. ಈಗ ಬಾಬಾ ಹೇಳ್ತಾರೆ ಸ್ಮೃತಿಯಲ್ಲೇ ಇರುವುದರಿಂದ ಸಮರ್ಥತೆ ಬರುತ್ತೆ. ಸಮರ್ಥತೆ ಬರುವ ಕಾರಣ ಇವತ್ತಿನ ದಿನವನ್ನ ಸಮರ್ಥತೆಯ ದಿನ ಅಂತ ಕೂಡ ಹೇಳ್ಬಹುದು ಅಂತ ಬಾಬಾ ಹೇಳ್ತಾರೆ. ಒಂದೇ ದಿನಕ್ಕೆ ಎಷ್ಟೊಂದು ವಿಶೇಷತೆ ಇರುವಂತಹ ದಿನವಾಗಿದೆ. ಬ್ರಹ್ಮ ತಂದೆ ಎದುರಿಗೆ ಬರುತ್ತಲೇ ತಂದೆಯ ದೃಷ್ಟಿ ಬೀಳುತ್ತಲೇ ಆತ್ಮಗಳಲ್ಲಿ ಸಮರ್ಥತೆ ಬಂದು ಬಿಡುತ್ತದೆ. ಜೊತೆಗೆ ಸ್ಮೃತಿಯಲ್ಲೇ ಇರೋದ್ರಿಂದ ಆ ಸಮರ್ಥತೆ ಬಂದಿರುತ್ತೆ ಒಂದು. ಇನ್ನೊಂದು, ಬ್ರಹ್ಮ ತಂದೆ ಸಾಕಾರದಲ್ಲಿ ಎಲ್ಲ ಮಕ್ಕಳಿಗೆ ದೃಷ್ಟಿ ಕೊಡೋದ್ರಿಂದ ಆ ದೃಷ್ಟಿಯಿಂದಲೂ ಕೂಡ ನಿಮ್ಮಲ್ಲಿ ಸಮರ್ಥತೆ ಬರುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಎಲ್ಲರೂ ಅನುಭವಿಗಳಾಗಿದ್ದೀರಾ. ಬ್ರಹ್ಮ ತಂದೆಯ ಅವತ್ತಿನ ದಿನ ನಮ್ಗೆ ಎಷ್ಟು ದೃಷ್ಟಿ ಸಿಗುತ್ತೆ, ಅವತ್ತಿನ ದಿನ ನಮ್ಮ ಎಲ್ಲಾ ಸಂಕಲ್ಪಗಳು ಸಿದ್ಧಿ ಆಗ್ತವೆ ಅನ್ನುವಂತ ಅನುಭವ ಆಗಿದೆಯೇನ? ಎಲ್ಲರೂ ಅನುಭವಿಗಳು ಆಗಿದ್ದೀರಲ್ಲವೇ? ಸಾಕಾರ ರೂಪದಲ್ಲಿ ನೋಡಿರ್ಬಹುದು. ಅವ್ಯಕ್ತ ರೂಪದ ಪಾಲನೆಯನ್ನ ತೆಗೆದುಕೊಳ್ಳುತ್ತಾ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡ್ತಾ ಇದ್ದೀರಿ. ಇನ್ನೊಂದು ಬಾಬಾ ಹೇಳ್ತಾರೆ ಸಾಕಾರದಲ್ಲೂ ಕೂಡ ಅವರ ಪಾಲನೆಯ ಅನುಭವನ ನೋಡ್ದೋರಿದ್ದೀರಿ. ಜೊತೆಗೆ ಅವ್ಯಕ್ತ ರೂಪದಿಂದಲೂ ಅವರಿಂದ ನಮ್ಗೆ ಪಾಲನೆ ಸಿಗ್ತಾ ಇದೆ ಅನ್ನುವಂತ ಅನುಭವ ಮಾಡೋರು ಕೂಡ ಇದ್ದೀರಿ. ಹಾಗಾಗಿ ಅವ್ಯಕ್ತ ಸ್ಮೃತಿಯ ಅನುಭವ ಅಂತೂ ಎಲ್ಲರಿಗೂ ಮಾಡ್ತಾ ಇದ್ದೀರಿ. ಸೆಕೆಂಡಿನಲ್ಲಿ ಮನಸ್ಸಿನಿಂದ ಬಾಪ್ತಾದ ಎಂದು ಹೇಳಿದಿರಿ ಮತ್ತು ಸಮರ್ಥತೆ ಸ್ವತಃ ಬರುತ್ತದೆ. ಸೆಕೆಂಡ್ ಅಲ್ಲಿ ಬಾಪ್ತಾದ ಅಂದ್ರೆ ಸಾಕು ಅಂತ ಬಾಬಾ ಹೇಳ್ತಾರೆ. ಹೃದಯ ಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಇಷ್ಟು ನಿಶ್ಚಯದಿಂದ ಬಾಪ್ತಾದ ಅಂದ್ರೆ ಸಾಕು, ನಿಮ್ಮಲ್ಲಿ ಸಮರ್ಥತೆ ಬಂದ್ಬಿಡುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆದ್ದರಿಂದ ಓ ಸಮರ್ಥ ಆತ್ಮಗಳೇ, ಈಗ ಅನ್ಯ ಆತ್ಮಗಳನ್ನ ತಮ್ಮ ಸಮರ್ಥತೆಯಿಂದ ಸಮರ್ಥರನ್ನಾಗಿ ಮಾಡಿ. ಹೇಗೆ ಬ್ರಹ್ಮ ತಂದೆಗೆ ದೃಷ್ಟಿಯಿಂದಲೇ ಅವ್ರು ನಿಮ್ಮನ್ನ ಸಮರ್ಥರನ್ನಾಗಿ ಮಾಡ್ತಾರೆ, ಓ ಬಾಬ್ದಾದ ಅಂದ್ರೆ ಸಾಕು ಅವ್ರು ನಿಮ್ಮನ್ನ ಸಮರ್ಥರನ್ನಾಗಿ ಮಾಡ್ತಾರೆ. ಹಾಗೆ ನೀವು ಮಕ್ಕಳು ಇಷ್ಟು ಅನುಭವವನ್ನ ಹೊಂದಿದವರು, ನೀವು ಸಹ ಅನ್ಯ ಆತ್ಮಗಳಿಗೆ ಸಮರ್ಥರನ್ನಾಗಿ ಮಾಡಬಹುದೇ ಅಂತ ಬಾಬಾ ಕೇಳ್ತಿದ್ದಾರೆ. ಹಾಗಾಗಿ ತಾವು ಕೂಡ ಅನ್ಯರನ್ನ ಸಮರ್ಥರನ್ನಾಗಿ ಮಾಡಿ, ನಿಮ್ಮ ದೃಷ್ಟಿಯಿಂದನಾದ್ರೂ ಮಾಡಿ ಅಥವಾ ಪಾಲನೆಯಿಂದನಾದ್ರೂ ಮಾಡಿ, ಇನ್ನು ಯಾವುದೋ ವಿಧರಾದ್ರಿಂದ ಕೂಡ ಅನ್ಯ ಆತ್ಮಗಳನ್ನ ಸಮರ್ಥರನ್ನಾಗಿ ಮಾಡಿ. ಉಮ್ಮಂಗ ಇದೆಯಲ್ಲವೇ? ಉಮ್ಮಂಗ ಇದೆಯಾ? ಯಾಕೆಂದ್ರೆ ಅಸಮರ್ಥರನ್ನ ಸಮರ್ಥರನ್ನಾಗಿ ಮಾಡ್ಬೇಕಲ್ವಾ? ಬಾಬಾ ಹೇಳ್ತಾರೆ ಇಷ್ಟು ಉತ್ಸಾಹ ಇದೆನಾ, ಇಷ್ಟು ಉಮ್ಮಂಗ ಇದೆನಾ, ನಾನು ಕೂಡ ಬೇರೆಯವ್ರನ್ನ ಸಮರ್ಥರನ್ನಾಗಿ ಮಾಡೇ ಮಾಡ್ತೀನಿ ಅನ್ನೋದು. ಯಾಕೆಂದ್ರೆ ಅವ್ರು ಯಾರು ಸಮರ್ಥರಿಲ್ಲ, ಅಸಮರ್ಥರಾಗಿದ್ದಾರೆ. ಏನು ಜ್ಞಾನ ಗೊತ್ತಿಲ್ಲ, ಯಾವ ಸ್ಮೃತಿನೂ ಇಲ್ಲ, ಅವ್ರ ಹತ್ರ ಯಾವ ಸಂಸ್ಕಾರಗಳಿಲ್ಲ, ಆದಿಯಿಂದ ಬಂದವರು ಅಂತೂ ಅಲ್ಲ. ಹಾಗಾಗಿ ಆತ್ಮಗಳಿಗೆ ಈಗ ಸಮರ್ಥರನ್ನಾಗಿ ಮಾಡಿ. ನಾಲ್ಕು ಕಡೆ ಬಲಹೀನ ಆತ್ಮಗಳನ್ನ ಸಮರ್ಥರನ್ನಾಗಿ ಮಾಡುವ ಉಮಂಗ ಚೆನ್ನಾಗಿದೆ ಎನ್ನುವುದನ್ನು ಬಾಬ್ದಾದರವರು ಕೂಡ ನೋಡ್ತಾ ಇದ್ರು. ಬಾಬಾ ಹೇಳ್ತಿದ್ದಾರೆ, ಎಲ್ಲಾ ಕಡೆಯಿಂದ ತಾವು ಸಮರ್ಥರಾಗ್ತಾ ಇರೋದು ನಿಮ್ಮಲ್ಲಿರುವಂತ ಉಮಂಗ ಉತ್ಸಾಹ ಬಾಬಾ ನೋಡ್ತಿದ್ದಾರೆ. ಮಾಡೇ ಮಾಡ್ತಾರೆ ಎನ್ನುವಂತ ಭರವಸೆ ಬಾಬ್ದಾದರವ್ರಿಗಿದೆ. ಶಿವರಾತ್ರಿಯ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಿ. ಎಲ್ಲರಿಗೂ ಉಮಂಗ ಇದೆ ಅಲ್ಲವೇ? ಶಿವರಾತ್ರಿ ಬರ್ತಾ ಇದೆ. ಶಿವರಾತ್ರಿಯ ಅದಕ್ಕಾಗಿ ವಿಜೃಂಭಣೆ ಮಾಡ್ತಿದೀವಿ ಅನ್ನುವಂತ ಪ್ಲಾನ್ ಕೂಡ ಹಾಕೋತಿದ್ದೀರಾ? ಉಮಂಗ ಇದೆಯಾ? ಶಿವರಾತ್ರಿ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಮಾಡ್ಬೇಕು ಅಂತ ಹೇಳಿ. ಯಾರಿಗೆ ಉಮಂಗ ಇದೆ, ನಾವು ಈ ಶಿವರಾತ್ರಿಯನ್ನ ಕಮಾಲ್ ಮಾಡುತ್ತೇವೆ ಎನ್ನುವರು ಕೈಯನ್ನು ಎತ್ತಿ. ನಾವು ಈ ಶಿವರಾತ್ರಿಯನ್ನ ಬಹಳ ಉಮಂಗದಿಂದ ಮಾಡ್ತೀವಿ ಅನ್ನುವಂತ ಖುಷಿ ಕಮಾಲ್ ಇದೆಯಾ ಅಂತ ಬಾಬಾ ಕೇಳ್ತಿದ್ದಾರೆ. ಹೀಗೆ ಈ ರೀತಿ ಕಮಾಲ್ ಧಮಾಲ್ ಅನ್ನು ಸಮಾಪ್ತಿ ಮಾಡುತ್ತದೆ. ಬಾಬಾ ಹೇಳ್ತಿದ್ದಾರೆ, ಏನ್ ಕಮಾಲ್ ಮಾಡ್ಬೇಕನ್ನುವಂತ ಉತ್ಸಾಹ ಇರತ್ತೆ, ಧಮಾಲ್ ಸಮಾಪ್ತಿ ಆಗತ್ತೆ. ಆಲಸ್ಯತನ, ಹುಡುಗಾಟಿಕೆತನ ಸಮಾಪ್ತಿ ಆಗತ್ತೆ. ಜಯ ಜಯಕಾರವಾಗಬೇಕು. ವಾಹ ವಾಹ ಸಮರ್ಥ ಆತ್ಮಗಳೇ ವಾಹ. ಎಲ್ಲಾ ಜೋನಿನವರು ಪ್ರೋಗ್ರಾಮ್ ಅನ್ನ
ಮಾಡ್ತಾ ಇದ್ದೀರಲ್ಲವಾ. ಬಾಬಾ ಹೇಳ್ತಿದ್ದಾರೆ ಶಿವರಾತ್ರಿಗಾಗಿ. ಬಾಬಾ ಹೇಳ್ತಿದ್ದಾರೆ ಈಗಿಂದನೇ ಬಾಬಾ ಉಮಂಗ ಉತ್ಸಾಹ ತುಂಬುತ್ತಿದ್ದಾರೆ. ಇಷ್ಟು ಕಮಾಲ್ ಮಾಡಿ ತೋರಿಸಿ ಹಾಗಾಗಿ ಎಲ್ಲಾ ಜನರು ಏನೆಲ್ಲಾ ಪ್ಲಾನ್ ಮಾಡ್ಕೊತಿದ್ದಾರೆ ಆ ಎಲ್ಲಾ ಪ್ಲಾನ್ ಗಳನ್ನ ಬಾಬಾ ನೋಡ್ತಿದ್ದಾರೆ. ಪಂಜಾಬಿನವರು ಮಾಡಿದ್ದೀರಲ್ಲವೇ ಚೆನ್ನಾಗಿದೆ. ಅಲೆದಾಡುತ್ತಿರುವ ಆತ್ಮಗಳಿಗೆ, ಬಾಯಾರಿರುವ ಆತ್ಮಗಳಿಗೆ, ಶಾಂತಿ ಆತ್ಮಗಳಿಗೆ, ಈ ರೀತಿ ಆತ್ಮಗಳಿಗೆ ಬೊಗಸೆಯಾದರಷ್ಟು ಕೊಡಿರಿ. ಏಕೆಂದ್ರೆ ಅವರು ಸಹ ನಿಮ್ಮ ಸಹೋದರರಾಗಿದ್ದಾರೆ. ಹೀಗೆ ಬಾಬಾ ಹೇಳ್ತಾರೆ ಬಾಯಾರ್ದವ್ರಿದ್ದಾರೆ, ಅಲೆದಾಡುವವರಿದ್ದಾರೆ, ಅಶಾಂತಿಯಲ್ಲಿ ಇರೋರು ಇದ್ದಾರೆ. ಈ ಎಲ್ಲಾ ಆತ್ಮಗಳಿಗೆ ಒಂದು ಬೊಗಸೆಯನ್ನಾದ್ರೂ ಕೊಡಿ ಅಂತ ಬಾಬಾ ಹೇಳ್ತಾರೆ. ಏಕೆಂದ್ರೆ ಅವರು ಕೂಡ ತಮ್ಮ ಸಹೋದರರೇ. ಅಂದಾಗ ತಮ್ಮ ಸಹೋದರರ ಮೇಲೆ, ಸಹೋದರಿಯರ ಮೇಲೆ ದಯೆ ಬರೋದಿಲ್ವಾ. ಬಾಬಾ ಹೇಳ್ತಿದ್ದಾರೆ ನಿಮ್ಮ ಸಹೋದರರು ನಿಮ್ಮದೇ ಪರಿವಾರದವ್ರು, ಅವರನ್ನ ನೋಡಿ ನಿಮ್ಗೆ ದಯೆ ಬರೋದಿಲ್ವಾ. ನೋಡಿ ಇಂದಿನ ದಿನ ಪರಮಾತ್ಮನನ್ನ ಅಪಾಯದ ಸಮಯದಲ್ಲಿ ನೆನಪು ಮಾಡ್ತಾ ಇದ್ದಾರೆ. ಬಾಬಾ ಕೂಡ ಹೇಳ್ತಿದ್ದಾರೆ ಇಂದಿನ ದಿನಗಳಲ್ಲಿ ನೋಡಿ ಮನುಷ್ಯರ ಕೂಗಾಟ ಹೇಗಿದೆ. ಬಾಬಾ ಹೇಳ್ತಾರೆ ಬಹಳ ಅಪಾಯದಲ್ಲಿದ್ದಾರೆ ಆತ್ಮಗಳು ಅಂತ ಬಾಬಾ ಹೇಳ್ತಾರೆ. ಈ ಅಪಾಯದಲ್ಲಿ ಪರಮಾತ್ಮನನ್ನ ಕೂಗ್ತಿದ್ದಾರೆ, ಕರೀತಿದ್ದಾರೆ. ನಮ್ಗೆ ಎಷ್ಟು ತೊಂದರೆ ಇದೆ, ಎಷ್ಟು ದುಃಖ ಇದೆ, ಎಷ್ಟು ಅಶಾಂತಿ ಇದೆ. ಆದ್ರೆ ಶಕ್ತಿಯನ್ನು ದೇವತೆಗಳಲ್ಲಿಯೂ ಗಣೇಶನಿದ್ದಾನೆ, ಹನುಮಂತನಿದ್ದಾನೆ ಮತ್ತು ಇನ್ನು ದೇವತೆಗಳನ್ನು ಹೆಚ್ಚಿನಾಗಿ ನೆನಪು ಮಾಡ್ತಾ ಇದ್ದಾರೆ. ಅಂದಾಗ ಅವರೆಲ್ಲ ಯಾರಾಗಿದ್ದಾರೆ? ನೀವೇ ಆಗಿದ್ದೀರಲ್ಲವೇ. ಬಾಬಾ ಕೇಳ್ತಿದ್ದಾರೆ ಅವರು ಭಕ್ತರು ಎಲ್ಲ ಯಾರ್ ನೆನಪು ಮಾಡ್ತಿದ್ದಾರೆ? ಬಾಬಾ ಹೇಳ್ತಾರೆ ದೇವತೆಗಳಲ್ಲಿ ವಿಶೇಷವಾಗಿ ಗಣೇಶನನ್ನ ನೆನಪು ಮಾಡ್ತಿದ್ದಾರೆ, ಹನುಮಂತನನ್ನ ನೆನಪು ಮಾಡ್ತಿದ್ದಾರೆ, ಇನ್ನು ಬೇರೆ ಬೇರೆ ವಿಧದ ದೇವತೆಗಳನ್ನ ನೆನಪು ಮಾಡ್ತಿದ್ದಾರೆ. ಹಾಗಾಗಿ ಅವರೆಲ್ಲ ಯಾರು ಅಂತ ಬಾಬಾ ಕೇಳ್ತಾರೆ. ಹನುಮಂತ, ಗಣೇಶ ಎಲ್ಲ ನಿಮ್ದೇ ನೆನಪ. ಹಾಗಾದ್ರೆ ಅವ್ರು ಯಾರನ್ನ ನೆನಪು ಮಾಡ್ತಿದ್ದಾರೆ? ನಿಮ್ಮನ್ನೇ ನೆನಪು ಮಾಡ್ತಿದಾರಲ್ವಾ ಅಂತ ಬಾಬಾ ಕೇಳ್ತಾರೆ. ಅವರು ನಿಮ್ಮನ್ನ ಅಷ್ಟು ನೆನಪು ಮಾಡ್ತಿದಾರ ಅಂದ್ಮೇಲೆ ನೀವು ಅವ್ರಿಗೆ ಸ್ವಲ್ಪ ಬೊಗಸೆ ಆದ್ರೂ ಕೊಡ್ಲಿಲ್ಲ ಅಂದ್ರೆ ಹೇಗೆ ಅಂತ ಬಾಬಾ ಕೇಳ್ತಾರೆ. ನಿಮ್ಮನ್ನ ಪ್ರತಿನಿತ್ಯ ನೆನಪು ಮಾಡ್ತಾ ಇದ್ದಾರೆ, ಕೂಗ್ತಿದ್ದಾರೆ, ಹೇ ದಯಾಳು, ಹೇ ಕೃಪಾಳು, ದಯೆ ತೋರಿಸು, ಕೃಪೆ ಮಾಡು ನನ್ಗೆ ಅಂತ ಹೇಳಿ ಕರೀತಿದ್ದಾರೆ. ಎಲ್ಲ ಭಕ್ತರು ಇಷ್ಟು ಹೃದಯ ಪೂರ್ವಕವಾಗಿ ಅವರ ಕೂಗು ಕೇಳೋದಿಲ್ವಾ ಅಂತ ಬಾಬಾ ಕೇಳ್ತಾರೆ. ಸ್ವಲ್ಪವಾದರೂ ಒಂದು ಸುಖ ಶಾಂತಿಯ ಹನಿಯನ್ನಾದ್ರೂ ಕೊಡಿ. ಆಗಲೇ ಬಾಬಾ ಹೇಳಿದ್ರು ಒಂದು ಬೊಗಸೆಯನ್ನಾದ್ರೂ ಕೊಡಿ ಅಂತ. ಹೀಗೆ ಹೇಳ್ತಿದ್ದಾರೆ. ಭಕ್ತರು ಕೇಳ್ತಾರಂತೆ ಒಂದು ಬೊಗಸೆ ಬೇಡ, ಒಂದು ಹನಿಯನ್ನಾದ್ರೂ ಕೊಡಿ ಅಂತೇಳಿ. ಯಾಕೆಂದ್ರೆ ಒಂದು ಹನಿ ಕೊಡಕ್ಕೂ ಕೂಡ ತಾವು ತಯಾರಿರ್ಬೇಕಾಗಿದೆ. ಇಷ್ಟು ಬಾಬಾರವರಿಂದ ತೆಗೆದುಕೊಂಡು ಬಾಬಾ ಹೇಳಿದ್ದು ಬೊಗಸೆ, ಭಕ್ತರು ಕೇಳುದು ಒಂದು ಹನಿಯನ್ನಾದ್ರೂ ಕೊಡಿ ಅಂತ. ತಮ್ಮ ಮುಖಾಂತರ ಒಂದು ಹನಿ ಬಾಯಾರಿಕೆಯಲ್ಲಿ ಇದ್ದರೆ ಅಂತಹ ದುಃಖಿಗಳ ಬಾಯಾರಿರುವ ಆತ್ಮಗಳ ಶಬ್ದವೇ ಹೇ ಶಕ್ತಿಯರೇ, ಹೇ ದೇವರೇ, ನಿಮ್ಮ ಬಳಿ ತಲುಪಲಿಲ್ಲವೇ, ತಲುಪುತ್ತಿದೆಯಲ್ಲವೇ. ಬಾಬಾ ಕೂಡ ಹೇಳ್ತಿದ್ದಾರೆ. ಅವರು ಕರೀತಿದ್ದಾರೆ, ಹೇ ಶಕ್ತಿಯರೇ, ಹೇ ದೇವತೆಗಳೇ, ಕೃಪೆ ಮಾಡು, ದಯಮಾಡು. ಅವರ ಕೂಗು, ಅವರ ಶಬ್ದ ನಿಮ್ಮ ಬಳಿ ತಲುಪ್ತಾ ಇಲ್ವಾ ಅಂತ ಬಾಬಾ ಕೇಳ್ತಿದ್ದಾರೆ. ಅವ್ರು ಎಷ್ಟು ಕೂಗಿ ಆಡ್ತಿದ್ದಾರೆ, ಎಷ್ಟು ದುಃಖದಲ್ಲಿದ್ದಾರೆ, ಅವರ ಕೂಗು ಕೇಳ್ತಾ ಇಲ್ವಾ. ಬಾಬ್ದಾದ ಯಾವಾಗ ಕರೆಯನ್ನ ಕೇಳಿದರು ಆಗ ಶಕ್ತಿಯರನ್ನು ಮತ್ತು ದೇವತೆಗಳನ್ನು ನೆನಪು ಮಾಡ್ತಾರೆ. ಅಂದಾಗ ಒಳ್ಳೆಯ ಕಾರ್ಯಕ್ರಮಗಳನ್ನ ದಾದಿಗಳು ಮಾಡಿದ್ದಾರೆ. ಬಾಬಾ ಕೂಡ ಹೇಳ್ತಿದ್ದಾರೆ ಯಾವಾಗ ಬಾಬ್ದಾದರವರ ಕರೆಯನ್ನ ಕೇಳಿಸ್ಕೊಳ್ತಾರೆ ಅದಕ್ಕಾಗಿ ನೀವೆಲ್ಲ ಶಕ್ತಿಯರು, ದೇವತೆಗಳು ನೆನಪು ಮಾಡ್ಕೊಳ್ತಾರೆ. ಬಾಬಾ ಇವ್ರ ಮೂಲಕ ಕೊಡಿಸ್ಬೇಕು. ಅದಕ್ಕಾಗಿ ದಾದಿಯರು ಕೂಡ ಎಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ, ಎಲ್ಲ ಆತ್ಮಗಳಿಗೆ ಜ್ಞಾನ ಕೊಡಿಸೋದಕ್ಕಾಗಿ. ಬಾಬ್ದಾದರವರಿಗೆ ಇಷ್ಟವಾಗಿದೆ. ನಾಳೆಯಿಂದ ಸ್ಮೃತಿಯ ದಿವಸ ಸದಾ ಕಾಲಕ್ಕೋಸ್ಕರವಿರುವುದಿದೆ. ಸ್ಮೃತಿಯ ದಿನ ಕೇವಲ ಇವತ್ತೊಂದೇ ದಿನ ಸ್ಮೃತಿಯ ದಿನ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಸದಾ ಕಾಲಕ್ಕಾಗಿ ಸ್ಮೃತಿಯ ದಿನ. ಬಾಬಾ ನಮ್ಗೆ ಏನ್ ಕೊಟ್ಟಿದಾರಲ್ಲ ಆ ಎಲ್ಲಾ ಸ್ಮೃತಿಗಳನ್ನ ಸದಾ ಕಾಲಕ್ಕಾಗಿ ಮಾಡಿ. ಆದ್ರೂ ಸಹ ಇಂದಿನ ದಿನ ಸ್ಮೃತಿಯ ಮುಖಾಂತರ ಸರ್ವ ಸಮರ್ಥತೆಯನ್ನ ವಿಶೇಷವಾಗಿ ಪ್ರಾಪ್ತಿ ಮಾಡ್ಕೊಳ್ತಾ ಇದ್ದೀರಿ.
ಎಲ್ಲಾ ದಿನಾನೂ ಸ್ಮೃತಿಯ ದಿನನೇ ಇರ್ರಿ, ಆದ್ರೂ ವಿಶೇಷ ದಿನ ಅಂತ ಏನಿದೆ ಅಲ್ಲ, ಇದು ಸಮರ್ಥತೆಯ ದಿನ ಅಂತ ಬಾಬಾ ಹೇಳ್ತಾರೆ. ಸಮರ್ಥತೆಯ ದಿನ ವಿಶೇಷ ಪ್ರಾಪ್ತಿ ಸಿಗುತ್ತೆ ಅಂತ ಬಾಬಾ ಹೇಳ್ತಾರೆ. ಅದಕ್ಕಾಗಿ ಎಲ್ಲರದೇ ಅವತ್ತಿನ ದಿನ ಎಲ್ಲಾ ಮಕ್ಕಳು ಬಾಬಾರವ್ರ ಮನೆಗೆ ಬರ್ತಾರೆ, ಯೋಗ ಮಾಡ್ತಾರೆ. ಬಾಬಾ ವಿಶೇಷ ದೃಷ್ಟಿಯನ್ನ, ವಿಶೇಷ ಪ್ರಾಪ್ತಿಯನ್ನ ತಾವು ಮಕ್ಕಳಿಗಾಗಿ ಕೊಡೋರಿದ್ದಾರೆ. ಈಗ ನಾಳೆಯಿಂದ ಶಿವರಾತ್ರಿಯ ತನಕ ಬಾಬ್ದಾದ 4 ಕಡೆಯ ಮಕ್ಕಳಿಗೆ ಹೇಳುತ್ತಾರೆ, ಈ ವಿಶೇಷ ದಿನ ಇದೇ ಲಕ್ಷ್ಯವನ್ನ ಇಟ್ಕೊಳ್ಳಿ. ಬಾಬಾ ಹೇಳ್ತಾರೆ, ಜನವರಿ 18ರಿಂದ ಶಿವರಾತ್ರಿ ಬರೋವರೆಗೂ ಏನ್ ಲಕ್ಷ್ಯ ಇಟ್ಕೋಬೇಕು. ಬಾಬಾ ಒಂದು ಲಕ್ಷ್ಯವನ್ನ ಕೊಡ್ತಾ ಇದ್ದಾರೆ, ಗುರಿಯನ್ನ ಕೊಡ್ತಾ ಇದ್ದಾರೆ. ಏನಂದ್ರೆ ಹೆಚ್ಚಾಗಿ ಆತ್ಮಗಳಿಗೆ ಬೊಗಸೆಯ ಮನಸ್ಸಿನ ಮುಖಾಂತರ ಅಥವಾ ವಾಣಿಯ ಮುಖಾಂತರ ಅಥವಾ ಸಂಬಂಧ ಸಂಪರ್ಕದ ಮುಖಾಂತರ ಯಾವುದಾದರೂ ರೀತಿಯಿಂದ ಸಂದೇಶವನ್ನ ಅವಶ್ಯವಾಗಿ ಕೊಡ್ಬೇಕು. ಹೀಗೆ ಬಾಬಾ ಹೇಳ್ತಾರೆ, ಸಂದೇಶ ಕೊಡ್ಬೇಕು. ಸಂದೇಶ ಕೊಡೋದೇ ಬಾಬಾ ಹೇಳಿದ್ರು, ಹನಿ ಕೊಡೋದು, ಬೊಗ್ಸೆ ಕೊಡೋದು ಆಗಿದೆ. ಹೀಗೆ ಶಿವರಾತ್ರಿ ತನಕ ಮಕ್ಕಳಿಗೆ ವಾಣಿಯಿಂದನಾದ್ರೆ ಹೇಳಿ, ಮನಸ್ಸಿನಿಂದ ಆದ್ರೆ ಹೇಳಿ, ಅಥವಾ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಯಾವ್ದಾದ್ರೂ ಒಂದು ಸ್ನೇಹದ ಮೂಲಕನಾದ್ರೂ ಹೇಳಿ, ನಿಮ್ಮ ನಿಂದನೆಯನ್ನ ಕೆಳಗೆ ಇಳಿಸಿಕೊಳ್ಳಿ. ಯಾಕೆಂದ್ರೆ ಮುಂದೆ ಒಂದು ದಿನ ನಿಮ್ಗೆ ನಿಂದನೆ ಮಾಡ್ತಾರೆ. ನಮ್ಗೆ ಪಕ್ಕದಲ್ಲೇ ಇದ್ರು ಹೇಳಲೇ ಇಲ್ಲ ತಂದೆ ಬಂದಿರುವ ಸಂದೇಶ, ನಮ್ ಜೊತೆ ಓಡಾಡ್ತಾ ಇದ್ರು ನಮ್ಗೆ ಹೇಳಲೇ ಇಲ್ಲ ಭಗವಂತ ಬಂದಿದ್ದಾರೆ ಅನ್ನುವಂತ ಸಂದೇಶ. ಅದಕ್ಕಾಗಿ ನಿಮ್ಮ ನಿಂದನೆಯನ್ನ ಕೆಳಗಿಳಿಸ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಈಗ ವಿನಾಶದ ದಿನಾಂಕವಂತೂ ಕಾಣಿಸುತ್ತಿಲ್ಲ ಎಂದು ಮಕ್ಕಳು ಯೋಚಿಸ್ತಿದ್ರಿ ಅಂದಾಗ, ಎಂದಾದರೂ ಒಂದು ದಿನ ನಿಂದನೆಯನ್ನ ಪೂರ್ಣ ಮಾಡುತ್ತಾರೆ. ಬಾಬಾ ಹೇಳ್ತಿದ್ದಾರೆ, ವಿನಾಶದ ದಿನಾಂಕ ಕಾಣಿಸ್ತಾ ಇಲ್ಲ, ವಿನಾಶದ ದಿನಾಂಕ ಕಾಣಿಸ್ಮೇಲೆ ಅವ್ರಿಗೆ ಹೇಳೋಣ ಅಂತ ಯೋಚಿಸ್ತಿದ್ದೀರಾ. ಬಾಬಾ ಹೇಳ್ತಿದ್ದಾರೆ, ವಿನಾಶದ ದಿನಾಂಕ ಅಂತೂ ಕಾಣಿಸೋದಿಲ್ಲ, ಆದ್ರೆ ನಿಗದಿ ಆಗಿದೆ, ವಿನಾಶ ಆಗೇ ಆಗತ್ತೆ ಅನ್ನುವಂತ ಒಂದು ದಿನ ಆಗತ್ತೆ. ಹಾಗೆ ನಿಂದನೆ ಕೂಡ ಒಂದು ದಿನ ನಿಮ್ದು ಪೂರ್ಣ ಆಗ್ಬಿಡುತ್ತೆ. ನಿಂದನೆ ಮಾಡ್ತಾರೆ. ಈ ರೀತಿ ಎಲ್ಲ ಒಂದು ವೇಳೆ ಈಗಿನಿಂದಲೇ ನಿಂದನೆಯನ್ನ ಪೂರ್ಣ ಮಾಡಿಲ್ಲವೆಂದಾಗ ಈ ನಿಂದನೆಯು ಸಿಗುತ್ತದೆ. ತಾವು ಮೊದಲು ಯಾಕೆ ತಿಳಿಸಲಿಲ್ಲ? ಬಾಬಾ ಹೇಳ್ತಾರೆ, ಈಗ್ಲೇ ನೀವು ಜ್ಞಾನವನ್ನ ತಿಳಿಸ್ಲಿಲ್ಲ ಅಂದ್ರೆ ಮುಂದೆ ನಿಮ್ಗೆ ನಿಂದನೆ ಸಿಗುತ್ತೆ. ನಮ್ಗೆ ಯಾಕೆ ಜ್ಞಾನ ಮೊದ್ಲೇ ಹೇಳಿಲ್ಲ? ಹೇಳಿದ್ರೆ ನಾವು ಬರ್ತಿದ್ವೇನೋ. ಅಲ್ಲೇ ಅವ್ರು ಈಗ ಹೇಳಿದ್ರು ಬರ್ದೇ ಇರ್ಬೋದು, ಆದ್ರೆ ಹೇಳಿಲ್ಲ ಅಂದ್ರೆ ಯಾರಿಗ್ ಹೇಳಿರಲ್ವಲ್ಲ ಅವ್ರೇ ಹೇಳ್ತಾರೆ, ನೀವು ಮೊದ್ಲೇ ಹೇಳಿದ್ರೆ ನಾವು ಬರ್ತಾ ಇದ್ವಿ, ಕೇಳ್ತಾ ಇದ್ವಿ ಅಂತ ಹೇಳಿ. ಅದಕ್ಕಾಗಿ ಸಂದೇಶವನ್ನ ತಲುಪಿಸುವ ಪ್ರಯತ್ನ ಮಾಡ್ತಾನೆ ಇರ್ರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಒಂದ್ ವೇಳೆ ಅವ್ರು ಕೇಳಿದ್ರೆ ನಾವು ಈ ಮೂಲಕ ಬಂದು ಹೇಳಿದ್ವಿ, ಈ ರೀತಿ ಮೂಲಕ ಹೇಳಿದ್ವಿ. ಕೆಲವರು ವಾಟ್ಸಪ್ ಮೂಲಕನಾದ್ರೂ ಕಳಿಸ್ತಾ ದಿನಾಲು ನಿಮ್ಗೆ ಕರಿತಾ ಇದ್ವಿ, ಆದ್ರೂ ಬರ್ಲೇ ಇಲ್ಲ. ಯಾಕೆಂದ್ರೆ ಟೆಕ್ನಾಲಜಿ ಹೆಂಗಿದೆ ಹಂಗೆ ಹೋಗ್ಬೇಕಾಗ. ಕೆಲವರು ಸಂಪರ್ಕದಲ್ಲಿ ಬಂದಿಲ್ಲ ಅಂದ್ರೆ ಕೆಲವರು ವಾಟ್ಸಪ್ ನಲ್ಲಿ ನೋಡ್ಕೋತಾರೆ, ಸ್ಟೇಟಸ್ ಅಲ್ಲಿ ಕೂಡ ನೋಡ್ಕೋತಾ ಇರ್ತಾರೆ. ಅವ್ರಿಗೆ ಆ ರೂಪದಲ್ಲಾದ್ರೂ ಕರೀರಿ ಅಥವಾ ಆದ ಮೂಲಕ ಆದ್ರೂ ನೀವು ಹೇಳ್ಬೋದು. ಹೀಗೆ ಬಾಬಾ ಕೂಡ ಹೇಳ್ತಾ ಇದ್ದಾರೆ, ನಿಮ್ಮ ನಿಂದನೆಯನ್ನ ಮಾಡದಂತೆ ಪೂರ್ಣ ಮಾಡ್ಕೊಳ್ಳಿ. ಹೀಗೆ ಬಾಬಾ ತಿಳಿಸ್ತಾ ಇದ್ದಾರೆ, ನಾವು ಸ್ವಲ್ಪ ಏನಾದರೂ ಮಾಡ್ಕೊಳ್ತಾ ಇದ್ದೇವೆ. ನೀವು ಮೊದಲೇ ಏನಾದ್ರೂ ಹೇಳಿದ್ರೆ ನಾವು ಏನಾದ್ರೂ ಸ್ವಲ್ಪ ಜಮಾ ಮಾಡ್ಕೊಳ್ತಾ ಇದ್ವಿ. ಏನೋ ಒಂದಿನ ದಿನ ಬಂದಿಲ್ಲ ಅಂದ್ರೆ ಅವಾಗೊಮ್ಮೆ ಈಗೊಮ್ಮೆ ಆದ್ರೂ ಬಂದು ಹೋಗ್ತಿದ್ವಿ ಅಂತ ಹೇಳ್ತಾರೆ. ಈಗ ಕೇವಲ ಅಹೋಪ್ರಭು ಎಂದು ಹೇಳ್ತಾರೆ. ಆದ್ದರಿಂದ ಅವರಿಗೂ ಸ್ವಲ್ಪ ಆಸ್ತಿಯ ಬೊಗಸೆಯನ್ನ ತೆಗೆದುಕೊಳ್ಳಲು ಬಿಡಿ. ಬಾಬಾ ಹೇಳ್ತಿದ್ದಾರೆ. ಈಗ ಇನ್ನು ಕೆಲವರು ಹೇ ಪ್ರಭು ಕರೀತಿದ್ದಾರೆ, ಅಹೋ ಪ್ರಭು ಅಂತೇಳಿ. ಅಂತ ಕರೆಯುವಂತ ಆತ್ಮಗಳಿಗೆ, ಭಕ್ತಾತ್ಮಗಳಿಗೆ ಏನಾದ್ರೂ ಸ್ವಲ್ಪ ಬೊಗಸೆಯನ್ನ ತೆಗೆದುಕೊಳ್ಳಿಕ್ಕೆ ಬಿಡಿ ಅಂತ ಬಾಬಾ ಹೇಳ್ತಿದ್ದಾರೆ. ರಿಕ್ವೆಸ್ಟ್ ಮಾಡ್ತಾರೆ, ಹೇಗಾದ್ರೂ ಮಾಡಿ ಕರ್ಕೊಂಡ್ ಬನ್ನಿ, ಸ್ವಲ್ಪ ಬೊಗಸೆ ಕೊಡಿ ಅಂತ ಹೇಳಿ. ಅವರಿಗೂ ಸ್ವಲ್ಪ ಸಮಯವನ್ನ ಕೊಡಿ. ಬಾಬಾ ಹೇಳ್ತಿದ್ದಾರೆ, ನಮ್ಗೆ ಪುರ್ಸೊತ್ತಿಲ್ಲ, ಸಮಯ ಸಿಗ್ತಾ ಇಲ್ಲ ಅಂತ ನಿಮ್ಮ ಕಾರ್ಯದಲ್ಲೇ ಬ್ಯುಸಿ ಆಗದೆ ಅವ್ರಿಗೂ ಸ್ವಲ್ಪ ಸಮಯ ಕೊಡಿ. ಅವ್ರಿಗೂ ಕೊಡೋದಕ್ಕಾಗಿ ಅಂತ ಬಾಬಾ ಹೇಳ್ತಾರೆ. ಅವ್ರಿಗೆ ಬೊಗಸೆ ಸಿಗ್ಬೇಕಾಗಿದೆ. ಭಲೆ ಬಾಬಾರವರಿಂದಂತೂ ತಾವು ಸಂಪನ್ನ ಪೂರ್ಣ ಆಸ್ತಿ ಪಡ್ಕೊಂಡ್ಬಿಟ್ಟಿದ್ದೀರಿ, ಆದ್ರೆ ಅವ್ರಿಗೆ ಒಂದು ಬೊಗಸೆಯನ್ನಾದ್ರೂ ತೆಗೆದುಕೊಳ್ಳಿಕ್ಕೆ ಒಂದು ಸಂದೇಶ ಕೊಟ್ರೆ ಸಾಕು ಅವ್ರಿಗೆ. ಅದು ಬೊಗಸೆ ಸಿಕ್ಕಂಗೆ ಅಂತ ಬಾಬಾ ಹೇಳ್ತಾರೆ. ಯಾಕಂದ್ರೆ ಸಂದೇಶ ಪಡ್ಕೊಂಡ್ರೆ ಸ್ವರ್ಗಕ್ಕೆ ಬರ್ತಾರೆ. ಹಾಗಾಗಿ ಬೊಗಸೆ ಆದ್ರೂ ಕೊಟ್ಟಂಗೆ ಅವ್ರಿಗೆ ಒಂದೇ ದಿನ ಕೊಡಿ, ಸಂದೇಶ ಕೊಡಿ. ಆದ್ರೆ ನಿಮ್ಮದೇ ಸಮಯದಲ್ಲಿ ನೀವು ಅವ್ರಿಗೆ ಸಮಯವನ್ನ ಕೊಡದೆ ಹೋಗ್ಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಒಂದು ಹನಿಯ ಬಾಯಾರಿಕೆಯನ್ನ ನೀಗಿಸಿ. ಎಲ್ಲರೂ ಇಷ್ಟು ಬಾಯಾರಿತಾರೆ, ನಿಮ್ಮದೇ ಪೂಜೆ ಮಾಡ್ತಿದ್ದಾರೆ. ಬಾಬಾ ಹೇಳ್ತಾರೆ, ನನ್ ಪೂಜೆ ಅಲ್ಲ, ಗಣೇಶನನ್ನ, ಹನುಮಂತನನ್ನ ನಿಮ್ಮದೇ ಪೂಜೆ ಮಾಡ್ತಾರೆ.
ನಿಮ್ಮದೇ ಪೂಜೆ ಮಾಡುವ ನಿಮ್ಮ ಭಕ್ತರಿಗೆ ನೀವು ಒಂದು ಹನಿ ಆದ್ರೂ ಕೊಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಬ್ದಾದ ಬಾಯಾರಿಕೆಗೋಸ್ಕರ ಒಂದು ಹನಿಯು ಬಹಳ ದೊಡ್ಡ ಮಹತ್ವದ್ದಾಗಿದೆ. ಬಹಳ ಬಾಯಾರರಿಗೆ ಒಂದು ಹನಿ ಸಿಕ್ರುನು ಅವ್ರಿಗೆ ಅದರ ಮಹತ್ವ ಏನನ್ನೋದು ಗೊತ್ತಾಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಂದಾಗ ನಾಳೆಯಿಂದ ಬಾಬ್ದಾದ ಬಟ್ಟೆಯ ಧ್ವಜ ಅಲ್ಲ, ಡಂಗೂರವನ್ನ ಬಾರಿಸುತ್ತಿದ್ದಾರೆ. ಆತ್ಮಗಳೇ, ಹೇ ತೃಪ್ತ ಆತ್ಮಗಳೇ, ಸಂದೇಶ ಕೊಡಿ, ಸಂದೇಶ ಕೊಡಿ. ಬಾಬಾ ಕೂಡ ಹೇಳ್ತಿದ್ದಾರೆ, ನಾಳೆಯಿಂದ ಬಾಗ್ದಾದರವರ ಧ್ವಜ ಹಾರಿಸ್ಬೇಕಾಗಿದೆ. ಬಾಬಾ ಹೇಳ್ತಿದ್ದಾರೆ, ಬಟ್ಟೆಯದ್ದಲ್ಲ, ಡಂಗೂರ ಬಾರಿಸ್ಬೇಕಾಗಿದೆ. ಹೇ ಆತ್ಮಗಳೇ, ಹೇ ತೃಪ್ತ ಆತ್ಮಗಳೇ, ಅವರು ಬಾರಿಸ್ತಾರೆ. ಬಾಬಾ ಹೇಳ್ತಾರೆ ಅವರು ಬಾರಿಸುವಂತದ್ದು. ಹೇ ತೃಪ್ತ ಆತ್ಮಗಳೇ, ಸಂದೇಶ ಕೊಡಿ, ಸಂದೇಶ ಕೊಡಿ, ಈ ಕಾರ್ಯಕ್ರಮವನ್ನ ಮಾಡಿರಿ. ಬಾಬಾ ಹೇಳ್ತಿದ್ದಾರೆ, ನಾವೆಲ್ಲ ತೃಪ್ತ ಆಗಿದ್ದೀವಿ ಆತ್ಮಗಳು, ನಮಗಾಗಿ ಕೂಗಾಡುವ ಆತ್ಮಗಳು ಈ ರೀತಿ ಹೇಳ್ತಾರಂತೆ. ಹೇ ತೃಪ್ತ ಆತ್ಮಗಳೇ, ನಮಗೆ ಸಂದೇಶ ಕೊಡಿ, ಸಂದೇಶ ಕೊಡಿ ಅಂತೇಳಿ ಕರೀತಾರೆ. ಅದಕ್ಕಾಗಿ ದಾದಿಯರು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮವನ್ನ ಬಾಬಾ ನೆನಪು ಮಾಡ್ಕೊಳ್ತಾರೆ. ಕಡಿಮೆ ಎಂದರೆ ಶಿವರಾತ್ರಿಯಲ್ಲಿ ತಂದೆಯ ಜನ್ಮ ದಿನದಿಂದ ಮುಖವನ್ನ ಸಿಹಿ ಮಾಡಿಕೊಳ್ಳಬೇಕು. ನಮಗೆ ಸಂದೇಶ ಸಿಕ್ಕಿದೆ. ಬಾಬಾ ಹೇಳ್ತಿದ್ದಾರೆ, ಕಡಿಮೆ ಅಂದ್ರೆ ಶಿವರಾತ್ರಿ ಒಳಗೇನೆ ಎಲ್ಲಾ ಆತ್ಮಗಳಿಗೆ ಸಂದೇಶ ತಲುಪಿಬಿಡ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಶಿವರಾತ್ರಿಯಲ್ಲಿ ಅವರ ಮುಖದಿಂದ ಹೇಳ್ಬೇಕಂತ ನಮ್ಗೇನೋ ಸಿಹಿ ಸಿಕ್ತು, ನಮ್ಗೇನೋ ಸಂದೇಶ ಸಿಕ್ತು, ಅವ್ರಿಷ್ಟು ತೃಪ್ತ ಆಗ್ಬಿಡ್ಬೇಕು ಒಂದು ಸಂದೇಶಕ್ಕಾಗಿ ಅಂತ ಬಾಬಾ ಹೇಳ್ತಾರೆ. ಈ ದಿಲ್ ಖುಷ್ ಮಿಠಾಯಿಯನ್ನ ಎಲ್ಲರಿಗೂ ತಿಳಿಸಿ ಸಾಧಾರಣ ಶಿವರಾತ್ರಿಯನ್ನ ಆಚರಣೆ ಮಾಡಬಾರ್ದು. ಬಾಬಾ ಹೇಳ್ತಾರೆ, ಸುಮ್ಮನೆ ಎಲ್ಲರಿಗೂ ಗೊತ್ತಾಗಂಗ್ ವಿಜೃಂಭಣೆ ಸಂದೇಶ ಶಿವರಾತ್ರಿ ಅಲ್ಲ, ವಿಜೃಂಭಣೆಯಿಂದನೇ ಬಲೆ ಮಾಡಿ ಆದ್ರೆ ಎಲ್ಲರಿಗೂ ಸಂದೇಶ ತಲುಪುವಂತೆ ಇರ್ಬೇಕು. ಎಲ್ಲರ ದಿಲ್ ಖುಷ್ ಮಿಠಾಯಿ ತಿನ್ಬೇಕು, ಎಲ್ಲರೂ ಮಧುರ ಸಿಹಿ ಅನುಭವ ಮಾಡ್ಬೇಕು. ನಮ್ಗೇನೋ ಸಿಕ್ತಲ್ಲ, ನಮ್ಗೇನೋ ಸಂದೇಶ ಸಿಕ್ತು, ಭಗವಂತ ಯಾರು ಅನ್ನುವಂಥದ್ದು ಪರಿಚಯ ಸಿಕ್ತಲ್ಲ ಅಂತೇಳಿ ತೃಪ್ತ ಆಗ್ಬೇಕು ಆತ್ಮ ಅಂತ ಬಾಬಾ ಹೇಳ್ತಾರೆ. ಸ್ವಲ್ಪ ಚಮತ್ಕಾರವನ್ನ ಮಾಡಿ ತೋರಿಸ್ಬೇಕು. ಅದಕ್ಕಾಗಿ ಪ್ಲಾನ್ ಮಾಡ್ಕೊಳ್ಳಿ, ಏನ್ ಚಮತ್ಕಾರ ಮಾಡ್ಬೇಕು. ಅನ್ಯ ಆತ್ಮಗಳಿಗೆ ಸಂದೇಶ ಕೊಡೋದು ಹೇಗೆ? ಉಮಂಗ ಇದೆಯಾ? ಮೊದಲನೇ ಸಾಲಿನವರಿಗೆ ಇದೆಯಾ? ಬಾಬಾ ಕೇಳ್ತಾರೆ, ಎಲ್ಲರಿಗೂ ಉಮಂಗ ಇದೆನಾ? ಮೊದಲೇ ಸಾಲಲ್ಲಿ ಕೂತಿರೋರ್ಗು ಶಿವರಾತ್ರಿಯಲ್ಲಿ ಇಷ್ಟು ಉಮಂಗದಿಂದ ನಾವು ಸೇವೆ ಮಾಡ್ತೀವಿ ಅನ್ನೋದು ಅಂತ ಬಾಬಾ ಕೇಳ್ತಿದ್ದಾರೆ. ಬಹಳ ವಿಜೃಂಭಣೆಯಿಂದ ಮಾಡಿ ಶಿವರಾತ್ರಿಯ ಸೇವೆ ಬೇರೆ ಆತ್ಮಗಳಿಗೆ ತಂದೆಯ ಸಂದೇಶ ತಲುಪಿಬಿಡ್ಬೇಕು. ಹಾಗೆ ಮಾಡಿ. ಕಡಿಮೆ ಎಂದರೆ ಶಿವರಾತ್ರಿ ಎಷ್ಟು ಬಹಳ ಮಹಿಮೆ ಇದೆ ಎಂಬುದನ್ನ ತಿಳ್ಕೊಳ್ಳಿ. ಬಾಬಾ ಹೇಳ್ತಿದ್ದಾರೆ, ಬಲೆ ಅವ್ರಿಗೆ ತಂದೆಯ ಪೂರ್ಣ ಪರಿಚಯ ಸಿಗದೆ ಹೋಗ್ಬೋದು, ಆದ್ರೆ ಕಡಿಮೆ ಅಂದ್ರೆ ಏನ್ ತಿಳ್ಕೊಳ್ಬೇಕಂದ್ರೆ ಶಿವನ ಮಹಿಮೆ ಎಷ್ಟಿದೆ ಅಲ್ಲ ಅಂತೇಳಿ ಅದ್ರ ತಿಳ್ಕೊಂಡು ಹೋಗ್ಬೇಕು ಅಂತ ಬಾಬಾ ಹೇಳ್ತಾರೆ. ಎಲ್ಲಾ ದೇವತೆಗಳಿಗಿಂತಲೂ ಭಗವಂತ ಶಿವ ದೊಡ್ಡವರು ಅನ್ನುವಂತ ಈ ಸಂದೇಶವನ್ನಾದ್ರೂ ಅವ್ರ ತಲೆಯೊಳಗೆ ಕುಂದಿರ್ಲಿ ಅಂತ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಶಿವನ ಮಹಿಮೆ ಅಷ್ಟು ಇರುವುದನ್ನ ಸಾಬೀತು ಮಾಡಿ ಅಂತ ಬಾಬಾ ಹೇಳ್ತಿದ್ದಾರೆ. ನಮ್ಮ ತಂದೆಯ ಜನ್ಮ ದಿನವಾಗಿದೆ ಎಂದು ಕೇಳಿ ಖುಷಿಯನ್ನ ಆಚರಣೆ ಮಾಡ್ಲಿ. ಆತ್ಮಗಳ ತಂದೆಯ ಜನ್ಮದಿನ ಇದು, ನಮ್ಮ ತಂದೆಯ ಜನ್ಮದಿನ ಅನ್ನೋದನ್ನ ತಿಳ್ಕೊಂಡು ಖುಷಿ ಪಡ್ಲಿ ಅಂತ ಬಾಬಾ ಹೇಳ್ತಾರೆ. ಇದಕ್ಕಿಂತ ಇನ್ನು ದೊಡ್ಡ ಸಂದೇಶ ಅಂತೂ ಯಾವ್ದಿರ್ಲಿಕ್ಕಿಲ್ಲ. ಬಾಬ್ದಾದ ನೋಡುತ್ತಿದ್ದರು, ಅಮೃತ ವೇಳೆ ಮೆಜಾರಿಟಿ ನೆನಪು ಮತ್ತು ಈಶ್ವರಿಯ ಪ್ರಾಪ್ತಿಗಳ ನಸೆ ಬಹಳ ಚೆನ್ನಾಗಿದೆ. ಬಾಬಾ ಹೇಳ್ತೀರ, ಅಮೃತ ವೇಳೆಯಲ್ಲಿ ಎಲ್ಲಾ ಮಕ್ಕಳನ್ನ ಬಾಬಾ ನೋಡ್ತಿದ್ರು. ಅವತ್ತಿನ ದಿನ ಎಲ್ಲಾ ಮಕ್ಕಳಿಗೆ ನೆನಪು ಮತ್ತು ಈಶ್ವರಿಯ ಏನ್ ಪ್ರಾಪ್ತಿ ಸಿಕ್ಕಿದೆ ಭಗವಂತನಿಂದ, ಆ ಎಲ್ಲಾ ಪ್ರಾಪ್ತಿಗಳ ನಶೆಯಲ್ಲಿ ಬಹಳ ಚೆನ್ನಾಗಿದ್ರು. ಆದ್ರೆ ಕರ್ಮಯೋಗಿಗಳ ಸ್ಮೃತಿಯಲ್ಲಿ ಯಾವ ಅಮೃತ ವೇಳೆಯ ನಶೆ ಇದೆ ಅದು ಸ್ವಲ್ಪ ಅಂತರ ಬಂದಿರುತ್ತೆ. ಅಮೃತ ವೇಳೆಯಲ್ಲಿ ಇರುವಂತಹ ಖುಷಿ, ನಶೆ, ಪ್ರಾಪ್ತಿಯ ಅದು ನಶೆ ಏನಿತ್ತು ಅದು ಚೆನ್ನಾಗಿತ್ತು. ಬರ್ತಾ ಇಡೀ ದಿನದಲ್ಲಿ ಏನ್ ಕರ್ಮ ಮಾಡ್ತಾ ಹೋಗ್ತಿರಲ್ಲ, ಕರ್ಮ ಮಾಡ್ತಾ ಹೋದಂತೆ ಆ ಖುಷಿ ನಶೆ ಕಡಿಮೆ ಆಗುತ್ತೆ, ಆ ನೆನಪು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಕಾರಣ ಏನಾಗಿದೆ? ಅಮೃತ ವೇಳೆಕ್ಕೂ ಮತ್ತು ಕರ್ಮಯೋಗ ಬರೋದ್ರಲ್ಲಿ ಆಗುವಂತ ಅಂತರಕ್ಕೆ ಕಾರಣ ಏನಿದೆ? ಕರ್ಮ ಮಾಡುತ್ತಾ ಆತ್ಮಾಭಿಮಾನಿ ಮತ್ತು ಕರ್ಮದ ಅಭಿಮಾನಿ ಎರಡು ಇರ್ಬೇಕಾಗಿದೆ. ಬಾಬಾ ಹೇಳ್ತಿದ್ದಾರೆ,
ಕರ್ಮ ಮಾಡ್ಬೇಕಾದ್ರೆ ಒಂದು ಕರ್ಮದ ಅಭಿಮಾನಿ ಆಗಿರ್ಬೇಕು. ಸರಿ, ಕರ್ಮ ಮಾಡ್ತಾ ಆತ್ಮಾಭಿಮಾನಿ ಆಗಿರ್ಬೇಕು, ಇನ್ನೊಂದು ಕರ್ಮದ ಅಭಿಮಾನಿ ಆಗಿರ್ಬೇಕು. ಎರಡು ಸ್ಥಿತಿ ಇರ್ಬೇಕಾಗತ್ತೆ ಅಲ್ಲಿ. ಕರ್ಮ ಮಾಡುತ್ತಾ ನಾನು ಆತ್ಮನಾಗಿದ್ದೇನೆ ಎನ್ನುವ ವಿಧಿಯಾಗಿದೆ. ಕರ್ಮ ಮಾಡುವವರು ಯಾರು? ನಾನ ಆತ್ಮ ಅನ್ನುವಂತಿರ್ಬೇಕು. ಯಾವ ಆತ್ಮನಾಗಿದ್ದೇನೆ ಅದನ್ನು ತಿಳಿದುಕೊಂಡಿದ್ದೀರಲ್ಲವೇ? ಯಾವ ಭಿನ್ನ ಭಿನ್ನ ಆತ್ಮಗಳ ಸ್ವಮಾನ ಸಿಕ್ಕಿದೆ ಆ ರೀತಿ ಆತ್ಮ ಮಾಡುವಂತದ್ದಾಗಿದೆ. ಈ ಕರ್ಮೇಂದ್ರಿಯಗಳ ಮುಖಾಂತರ ಕರ್ಮ ಮಾಡುತ್ತಿದ್ದೇನೆ. ಬಾಬಾ ಹೇಳ್ತಿದ್ದ, ನಾನು ಆತ್ಮ ಎನ್ನುವಂತ ಸ್ಮೃತಿ ಬರೀ ಆತ್ಮ ಸ್ಮೃತಿ ಅಲ್ಲ, ಆ ಆತ್ಮ ಸ್ಮೃತಿಗೆ ಎಂತ ಆತ್ಮ ಸ್ವಮಾನಗಳು ಇಡ್ಕೊಳ್ಬೇಕು ಅಂತ ಬಾಬಾ ಹೇಳ್ತಾರೆ. ವಿಶೇಷ ಆತ್ಮ, ಶ್ರೇಷ್ಠ ಆತ್ಮ, ಆಮೇಲೆ ಭಾಗ್ಯಶಾಲಿ ಆತ್ಮ, ನಿರ್ವಿಘ್ನ ಆತ್ಮ, ಹೀಗೆ ಒಂದು ಸ್ವಮಾನವನ್ನ ಇಟ್ಕೊಂಡು ಅಂತ ಆತ್ಮ ಆಗಿದ್ದೇನೆ ಅಂತ ತಿಳ್ಕೊಳ್ತಾ ಕರ್ಮವನ್ನ ಮಾಡ್ತಾ ಹೋಗಿ ಅಂತ ಬಾಬಾ ಹೇಳ್ತಿದ್ದಾರೆ. ಈ ಕರ್ಮೇಂದ್ರಿಯಗಳು ಕರ್ಮಾಚಾರಿ ಆಗಿದೆ. ಬಾಬಾ ಹೇಳ್ತಿದ್ದಾರೆ, ತಮ್ಮೆಲ್ಲ ಕರ್ಮೇಂದ್ರಿಯಗಳು ಕರ್ಮ ಮಾಡುವಂತ ಕರ್ಮಾಚಾರಿಗಳು, ತಾವು ಮಾಡಿಸುವ ರಾಜ ಆಗಿದ್ದೀರಿ. ಆದ್ರೆ ಕರ್ಮಾಚಾರಿಗಳಿಂದ ಕರ್ಮ ಮಾಡುವಂತಹ ನಾನು ಮಾಡಿಸುವವನಾಗಿದ್ದೇನೆ, ಭಿನ್ನನಾಗಿದ್ದೇನೆ. ಕರ್ಮ ಮಾಡೋದೇ ಕರ್ಮೇಂದ್ರಿಯಗಳು, ಮಾಡಿಸುವವನು ನಾನು ಭಿನ್ನ ಆಗಿದ್ದೇನೆ, ನಾನು ವಿಶೇಷ ಆಗಿದ್ದೇನೆ, ನಾನು ಮಾಡಿಸುವವನು ಅಂತೇಳಿ ಹೀಗೆ ಆತ್ಮನನ್ನ ಮತ್ತು ಕರ್ಮೇಂದ್ರಿಯಗಳನ್ನ ಭಿನ್ನ ರೂಪದಲ್ಲಿ ನೋಡಿ ಅಂತ ಬಾಬಾ ಹೇಳ್ತಾರೆ. ಆತ್ಮದ ಸ್ಥಿತಿಯಲ್ಲಿ ಸ್ಥಿತರಾಗಿ ಈ ಕರ್ಮೇಂದ್ರಿಯಗಳು ಮಾಡ್ತಾ ಇದ್ದಾವೆ, ಈ ಸ್ಮೃತಿ ಇರ್ಬೇಕಾಗತ್ತೆ. ಬಾಬಾ ಹೇಳ್ತಿದ್ದಾರೆ, ಭಿನ್ನನಾಗಿದ್ದೇನೆ. ಏನು ಅಲೌಕಿಕತೆಯಲ್ಲಿ ಡೈರೆಕ್ಟ್ ತಮ್ಮ ಜೊತೆಗಾರರಿಂದ ನಿಮಿತ್ತ ಸೇವೆ ಮಾಡುತ್ತಾ ಡೈರೆಕ್ಷನ್ ಕೊಡ್ತಾ ಕೆಲಸವನ್ನ ಮಾಡುತ್ತಾ ನಾನು ನಿರ್ದೇಶಕನಾಗಿದ್ದೇನೆ ಎನ್ನುವುದನ್ನ ಮರೆತು ಬಿಡ್ತಾರೆ. ಬಾಬಾ ಹೇಳ್ತಿದ್ದಾರೆ, ಕೆಲವರು ಸ್ಥೂಲವಾಗಿ ಲೌಕಿಕದಲ್ಲಿ ಏನಾದ್ರೂ ಕೆಲಸ ಮಾಡಿಸ್ಕೋಬೇಕು ಬೇರೆಯವ್ರ ಜೊತೆಗೆ ಅಂದ್ರೆ ನೀವು ಡೈರೆಕ್ಷನ್ ಕೊಡ್ತೀರಾ, ಹೀಗ್ ಮಾಡ್ರಿ ಅಂತ ಹೇಳಿ, ನೀವು ಹೋಗಿ ಮಾಡೋದಿಲ್ಲ, ಬೇರೆಯವ್ರ ಜೊತೆಗೆ ಮಾಡಿಸ್ತಾ ಇರ್ತೀರಾ. ಹಾಗೆ ಬಾಬಾ ಕೂಡ ಹೇಳ್ತಿದ್ದಾರೆ, ನೀವೇ ಬೇರೆ ಇರ್ತೀರಿ, ಅಲ್ಲಿ ಮಾಡೋರೇ ಬೇರೆ ಇರ್ತಾರೆ. ಹಾಗೇನೆ ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಆತ್ಮನೇ ಬೇರೆ, ಕರ್ಮೇಂದ್ರಿಯಗಳೇ ಬೇರೆ ಆಗಿದ್ದಾವೆ, ಕರ್ಮೇಂದ್ರಿಯಗಳು ಮಾಡುವಂತವ್ರು. ಹೀಗೆ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಡೈರೆಕ್ಷನ್ ಅನುಸಾರವಾಗಿ ನಿಮ್ಮ ಕರ್ಮೇಂದ್ರಿಯಗಳು ಮಾಡ್ತಾ ಇರ್ಬೇಕಾಗಿದೆ. ತಮ್ಮನ್ನು ತಾವು ಮಾಡಿಸುವಂತಹ ಶಕ್ತಿಶಾಲಿ ಆತ್ಮನಾಗಿದ್ದೇನೆ ಅಂತ ಅನುಭವ ಮಾಡಿ. ಈ ಆತ್ಮ ಮತ್ತು ಶರೀರ ಮಾಡುವುದಾಗಿದೆ ಮತ್ತು ಅವರು ಮಾಡಿಸುವರಾಗಿದ್ದಾರೆ ಎನ್ನುವ ಈ ಸ್ಮೃತಿ ಮರ್ಜ್ ಆಗುತ್ತದೆ. ಬಾಬಾ ಕೂಡ ಹೇಳ್ತಿದ್ದಾರೆ, ಆತ್ಮ ಮತ್ತು ಶರೀರದ ಮೂಲಕ ನಾವು ಆತ್ಮ ಮತ್ತು ಶರೀರ ಮಾಡುವುದಾಗಿದೆ ಮತ್ತು ಮಾಡಿಸುವವರು ಶಿವಬಾಬಾ ಆಗಿದೆ. ಈ ಸ್ಮೃತಿ ಕೂಡ ಇರ್ಬೇಕಾಗತ್ತೆ. ಆತ್ಮ ಮತ್ತು ಶರೀರ ಇದು ಒಂದು ರೀತಿ ಆಯ್ತು, ಒಟ್ಟಿಗೆ ಜೀವಾತ್ಮ. ನನ್ನ ಮೂಲಕ ಶಿವಬಾಬಾ ಮಾಡಿಸ್ತಾ ಇದ್ದಾರೆ ಅನ್ನುವಂತ ಸ್ಮೃತಿ ಕೂಡ ಇರ್ಬೇಕು ಅಂತ ಬಾಬಾ ಹೇಳ್ತಿದ್ದ. ಆದ್ರೆ ಇದನ್ನ ಮರ್ತೋಗ್ಬಿಡ್ತೀರ. ಹಳೆಯ ಮಕ್ಕಳಿಗೂ ಸಹ ತಿಳಿದಿದೆ, ಬ್ರಹ್ಮ ತಂದೆಯು ಶುರುವಿನಲ್ಲಿ ಏನು ಅಭ್ಯಾಸ ಮಾಡಿದ್ರು. ಬಾಬಾ ಹೇಳ್ತಾರೆ, ಹಳೆಯ ಮಕ್ಕಳು ಕೂಡ ಅಂದ್ರೆ ಯಜ್ಞದ ಆರಂಭದಲ್ಲಿರೋರು ಬ್ರಹ್ಮ ತಂದೆ ನಮ್ಗೆ ಏನೇನ್ ಅಭ್ಯಾಸ ಮಾಡಿಸ್ತಾ ಇದ್ರು, ಅದು ಕೂಡ ಅವರು ಮರ್ತಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ಏನೇನ್ ಮಾಡಿಸ್ತಿದ್ರು? ಒಂದು ಡೈರಿ ಇತ್ತಲ್ಲವೇ, ಇಡೀ ದಿನದಲ್ಲಿ ನಾನು ಆತ್ಮ, ಜಶೋದ ಆತ್ಮ, ಈ ಮಗು ಆತ್ಮ ಆಗಿದೆ ಎನ್ನುವ ಒಂದೇ ಶಬ್ದವಿತ್ತು. ಈ ಅಡಿಪಾಯವೇ ಸದಾ ಕಾಲಕ್ಕೋಸ್ಕರ ಅಭ್ಯಾಸ ಮಾಡಿದರು ಅಂದಾಗ ಈ ಮೊದಲ ಪಾಠ ನಾನು ಯಾರು, ಪದೇ ಪದೇ ಇದರ ಅಭ್ಯಾಸ ಮಾಡ್ಬೇಕಾಗಿದೆ. ಬಾಬಾ ಕೂಡ ಹೇಳ್ತಿದ್ದಾರೆ, ಒಬ್ಬರ ಹೆಸರನ್ನ ತೆಗೆದುಕೊಳ್ಳುದು ಜಶೋದ ಆತ್ಮ. ಬಾಬಾ ಇಡೀ ದಿನಕ್ಕಾಗಿ ಬ್ರಹ್ಮ ತಂದೆ ಇವರು ಆತ್ಮ 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 ಅಂತೇಳಿ ಎಷ್ಟೋ ಸಾರಿ ಬರಿತಾ ಇದ್ರು, ಎಷ್ಟೋ ಸಾರಿ ಹೇಳ್ತಾ ಇದ್ರು. ಈ ಶಬ್ದವನ್ನ ಸಾರಿ ಅವರ ಅಭ್ಯಾಸ ಮಾಡಿದ್ರು. ಅಭ್ಯಾಸ ಮಾಡ್ತಾ ಈ ಮೊದಲ ಪಾಠವನ್ನ ಪಕ್ಕಾ ಮಾಡ್ಕೊಂಡ್ರು ಅಂತ ಬಾಬಾ ಹೇಳ್ತಿದ್ದಾರೆ. ನಾನು ಆತ್ಮ ಆಗಿದ್ದೇನೆ, ಜೊತೆಗೆ ಎದುರಿನಲ್ಲಿರೋರು ಕೂಡ ಆತ್ಮ ಅಂತೇಳಿ ನೋಡುವಂತ ಅಭ್ಯಾಸ ಪಕ್ಕಾ ಮಾಡ್ಕೊಳ್ತಾ ಇದ್ರು. ಚೆಕ್ ಮಾಡ್ಕೊಳ್ಬೇಕು, ನಾನು ಆತ್ಮನಾಗಿದ್ದೇನೆ ಎನ್ನುವುದಲ್ಲ, ನಾನು ಆತ್ಮ ಮಾಡಿಸುವನಾಗಿದ್ದಾನೆ, ಕರ್ಮ ಮಾಡುತ್ತಿದ್ದಾನೆಂದು ಅನುಭವ ಕೂಡ ಮಾಡಿ. ಕೇವಲ ಆತ್ಮದ ಸ್ಮೃತಿ ಅಷ್ಟೇ ಅಲ್ಲ, ಆತ್ಮದ ಮೂಲಕ ಆತ್ಮ ಈ ಕರ್ಮೇಂದ್ರಿಯದ ಮೂಲಕ ಮಾಡಿಸ್ತಾ ಇದ್ದಾನೆ ಅನ್ನುವಂತ ಅನುಭವ ಹೆಚ್ಚು ಮಾಡಿ. ಮಾಡುವವನು ಬೇರೆ ಆಗಿದ್ದಾನೆ,
ಮಾಡಿಸುವವರು ಬೇರೆ ಆಗಿದ್ದಾರೆ. ಹೀಗೆ ಬಾಬಾ ಹೇಳ್ತಾರೆ, ನಾನು ಮಾಡಿಸುವ ಆತ್ಮನೇ ಬೇರೆ ಇದ್ದೇನೆ, ಮಾಡುವಂತ ಈ ಕರ್ಮೇಂದ್ರಗಳನ್ನು ಬೇರೆ ಆಗಿದೆ. ಶರೀರನೇ ಬೇರೆ, ಆತ್ಮನೇ ಬೇರೆ, ಇವೆರಡರ ಭಿನ್ನ ನೋಡಿ ಅಂತ ಬಾಬಾ ಹೇಳ್ತಾರೆ. ಒಂದೇ ಅಂತ ಹೇಳಿ ತಿಳ್ಕೊಳ್ಬೇಡಿ. ಹೆಚ್ಚು ಆತ್ಮನನ್ನ ದೇಹದಿಂದ ಭಿನ್ನ ಸ್ಥಿತಿಯಲ್ಲಿ ನೋಡ್ತಾ ನೋಡ್ತಾ ಆತ್ಮದ ಸ್ಥಿತಿ ಬರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ಕರ್ಮೇಂದ್ರಿಯಗಳು ಕರ್ಮಾಚಾರಿಯಾಗಿದೆ ಎನ್ನುವುದನ್ನ ಬ್ರಹ್ಮ ತಂದೆ ಎರಡನೇ ಅನುಭವ ಆಗಿದೆ. ಬಾಬಾ ಹೇಳ್ತಿದ್ರು, ಬ್ರಹ್ಮ ತಂದೆ ಒಂದು ಅನುಭವ ಆತ್ಮವನ್ನ ಹೆಂಗ ಅಭ್ಯಾಸ ಮಾಡ್ಬೇಕು ಅದ್ರದ್ದು ಅನುಭವ ಹೇಳಿದ್ರು. ಈಗ ಕರ್ಮೇಂದ್ರಗಳಿಂದ ಈ ಕರ್ಮಾಚಾರಿಗಳು ಭಿನ್ನ ಆಗಿದಾವೆ. ಕರ್ಮಾಚಾರಿಗಳ ಆತ್ಮನಿಂದ ಭಿನ್ನ ಇರುವಂತದ್ದು ಇದನ್ನು ಕೂಡ ಕೇಳಿದ್ದೀರಲ್ಲವೇ? ಅಂದಾಗ ಪ್ರತಿನಿತ್ಯ ರಾತ್ರಿಯ ಕಚೇರಿಯನ್ನ ಕೇಳಿದ್ದೀರಲ್ಲವೇ? ಬ್ರಹ್ಮ ತಂದೆ ಕಚೇರಿ ನಡೆಸ್ತಾ ಇದ್ರು. ತಮ್ಮ ಕರ್ಮಾಚಾರಿಗಳ ಲೆಕ್ಕವನ್ನ ಕೇಳ್ತಾ ಇದ್ರಿ ಬಾಬಾ. ಕಣ್ಣುಗಳು ಇವತ್ತೇನೇನ್ ಕರ್ಮ ಮಾಡಿದ್ಯಾ, ಏನೇನ್ ತಪ್ಪು ನೋಡಿದ್ಯಾ, ಏನೇನ್ ವಿಕಾರಗಳನ್ನ ನೋಡಿದ್ಯಾ, ಅದರಿಂದನೂ ಕೂಡ ಅವರು ಭಿನ್ನ ಅಂತ ಹೇಳಿ ತಿಳ್ಕೊಳ್ಳೋದ್ರಿಂದ ಲೆಕ್ಕ ತೆಗೆದುಕೊಳ್ತಾ ಇದ್ರು. ಅಂದಾಗ ಮಾಲೀಕರಾಗಿ ಈ ಕರ್ಮೇಂದ್ರಿಯ ರೂಪಿ ಕರ್ಮಾಚಾರಿಗಳಿಂದ ಸ್ಥಿತಿಗತಿಗಳನ್ನ ಕೇಳ್ತಾ ಇದ್ದೀರಲ್ವಾ? ಬಾಬಾ ಹೇಳ್ತಾರೆ, ಮಾಲೀಕ ನಾನು ಆತ್ಮ, ಈ ನನ್ನ ಕರ್ಮಾಚಾರಿಗಳು ಏನೇನ್ ಕರ್ಮ ಮಾಡ್ತಾ ಇದ್ದಾವೆ, ಮಾತೇನ್ ಮಾತಾಡ್ತಿದೆ, ಕಿವಿ ಏನ್ ಕೇಳಿಸ್ಕೊಳ್ತಾ ಇದೆ, ನಿಮ್ಮ ಕರ್ಮಾಚಾರಿಗಳ ಸ್ಥಿತಿಗತಿಯನ್ನ ಲೆಕ್ಕ ಹಾಕೊಳ್ಳಿ ಅಂತ ಬಾಬಾ ಹೇಳ್ತಿದ್ದಾರೆ. ಏನೇನ್ ಕರ್ಮ ಮಾಡ್ತಾರೆ ಇಡೀ ದಿನದಲ್ಲಿ ಅಂತ ಹೇಳಿ. ಅಂದಾಗ ಹೀಗೆ ಬ್ರಹ್ಮ ತಂದೆ ಈ ಅಭ್ಯಾಸದ ಅಡಿಪಾಯವನ್ನ ಪಕ್ಕಾ ಮಾಡ್ಕೊಂಡಿದ್ರು. ಹೀಗೆ ಬ್ರಹ್ಮ ತಂದೆ ಸಂಪನ್ನ ಆಗ್ಲಿಕ್ಕೆ ಏನೇನ್ ಪ್ಲಾನ್ ಮಾಡ್ಕೊಳ್ತಾ ಇದ್ರು ಬಾಬಾ ಹೇಳ್ತಿದ್ದಾರೆ. ಹಾಗೆ ತಾವು ಕೂಡ ಈ ರೀತಿಯ ಅಭ್ಯಾಸ ಮಾಡಿ. ಆದ್ದರಿಂದ ಯಾವ ಮಕ್ಕಳು ಅಂತಿಮದಲ್ಲಿ ಜೊತೆ ಇದ್ರು ಅವರು ಏನು ಅನುಭವ ಮಾಡಿದ್ರು? ತಂದೆ ಕರ್ಮವನ್ನ ಮಾಡುತ್ತಾ ಶರೀರದಲ್ಲಿ ಇದ್ರೂ ಸಹ ಅಶರೀರ ಸ್ಥಿತಿಯಲ್ಲಿ ನಡೀತಾ ಓಡಾಡ್ತಾ ಇರುವ ಅನುಭವವನ್ನ ಮಾಡ್ತಾ ಇದ್ರು. ಹಾಗಾಗಿ ಬ್ರಹ್ಮ ತಂದೆ ಈ ರೀತಿ ಕರ್ಮೇಂದ್ರಿಯನೇ ಬೇರೆ, ನಾನೇ ಬೇರೆ ಅಂತೇಳಿ ಹೇಗೆ ಅನುಭವ ಮಾಡ್ತಾ ಇದ್ರೆ ಹೆಚ್ಚೆಚ್ಚು ಅವರ ಜೊತೆ ಇರುವ ಆತ್ಮಗಳಿಗೂ ಕೂಡ, ಅವ್ರ ಜೊತೆ ಇರುವ ಮಕ್ಕಳಿಗೂ ಕೂಡ ಈ ಅನುಭವ ಆಗ್ತಾ ಇತ್ತು. ಬ್ರಹ್ಮ ತಂದೆ ನಿಂತಲ್ಲೇ ಕೂತಲ್ಲೇನೆ ಅವರು ಅಶರೀರಿ ಅನುಭವ ಸ್ಥಿತಿ ಕಾಣಿಸ್ತಾ ಇತ್ತು. ಓಡಾಡ್ತಾ ತಿರುಗಾಡ್ತಾರೆ, ಅಶರೀರಿ ಅನುಭವ ಮಾಡೋದನ್ನ ಎಲ್ಲ ಮಕ್ಕಳು ನೋಡಿದ್ದಾರೆ. ಕರ್ಮದ ಲೆಕ್ಕಾಚಾರವನ್ನ ಸಮಾಪ್ತಿ ಮಾಡ್ಬೇಕಾಗಿತ್ತು. ಬ್ರಹ್ಮ ತಂದೆ ತಮ್ಮ ಕರ್ಮದ ಲೆಕ್ಕಾಚಾರ ಏನಿತ್ತು ಅದು ಸಮಾಪ್ತಿ ಮಾಡ್ಬೇಕಿತ್ತು. ಹಾಗಾಗಿ ಎಷ್ಟು ಅಭ್ಯಾಸ ಮಾಡ್ತಿದ್ರು. ತಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿಕ್ಕೂ, ತಮ್ಮ ಕರ್ಮಾಚಾರಿಗಳನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಿಕ್ಕೂ ಬಹಳ ಅಭ್ಯಾಸ ಮಾಡಿದ್ದಾರೆ. ಆದರೆ ಸಾಕ್ಷಿಯಾಗಿದ್ರು, ಸ್ವಯಂ ಕರ್ಮದ ಲೆಕ್ಕಾಚಾರಕ್ಕೆ ವಶರಾಗಲಿಲ್ಲ. ಅನ್ಯರ ಕರ್ಮದ ಲೆಕ್ಕಾಚಾರ ಸಮಾಪ್ತಿಯಾಗುವ ಅನುಭವ ಮಾಡಿಸಲಿಲ್ಲ. ಬಾಬಾ ಕೂಡ ಹೇಳ್ತಿದ್ದಾರೆ, ಸ್ವಯಂ ಕರ್ಮದ ಲೆಕ್ಕಾಚಾರಕ್ಕೆ ಅವರು ಎಂದೂ ವಶ ಆಗ್ಲೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಅನ್ಯರ ಕರ್ಮದ ಲೆಕ್ಕಾಚಾರವನ್ನ ಸಮಾಪ್ತಿ ಮಾಡಲು ಅನುಭವ ಮಾಡಲಿಲ್ಲ. ಬ್ರಹ್ಮ ತಂದೆ ಅವ್ಯಕ್ತವಾಗುವುದು ನಿಮಗೆ ತಿಳಿದಿರ್ಲಿಲ್ಲ. ಬಾಬಾ ಕೂಡ ಹೇಳ್ತಿದ್ದಾರೆ, ಬ್ರಹ್ಮ ತಂದೆ ಇನ್ನೇನು ಅವ್ಯಕ್ತ ಆಗ್ತಾರೆ ವಿಷಯ ಯಾರಿಗೂ ಗೊತ್ತಿರ್ಲಿಲ್ಲ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಗೊತ್ತಿರ್ಲಿಲ್ವಲ್ಲ? ಅಂದಾಗ ಎಷ್ಟು ಭಿನ್ನ ಸಾಕ್ಷಿ ಅಶರೀರಿ ಅರ್ಥಾತ್ ಕರ್ಮಾತೀತ ಸ್ಥಿತಿ ಬಹುಕಾಲದ ಅಭ್ಯಾಸ ಮಾಡಿ ಆಗ ಅಂತಿಮದಲ್ಲಿ ಅದೇ ಸ್ವರೂಪ ಅನುಭವ ಆಗುವುದು. ಬಾಬಾ ಕೂಡ ಹೇಳ್ತಿದ್ದಾರೆ, ಬೇರೆಯವ್ರಿಗೂ ಕೂಡ ಗೊತ್ತಾಗ್ಲಿಲ್ಲ ಇವರು ಶರೀರ ಬಿಡ್ತಾರೆ ಅನ್ನೋದು ಕೂಡ. ಹಾಗೆ ಅವರು ಎಷ್ಟು ಗುಪ್ತವಾಗಿ ಅಭ್ಯಾಸ ಮಾಡಿದ್ರು. ಭಿನ್ನ ಆಗ್ಲಿಕ್ಕೆ ಸಾಕ್ಷಿಯಾಗಿ ಅಶರೀರಿ ಆದ್ರು, ಕರ್ಮಾತೀತ ಆಗ್ಲಿಕ್ಕೆ ಬಹಳ ಕಾಲದ ಅಭ್ಯಾಸ ಇರ್ಬೇಕು ಅಂತ ಬಾಬಾ ಹೇಳ್ತಾರೆ. ಭಿನ್ನರಾಗ್ಲಿಕ್ಕೆ, ಸಾಕ್ಷಿ ಸ್ಥಿತಿ ಬರ್ಲಿಕ್ಕೆ ಅಥವಾ ಕರ್ಮಾತೀತ ಸ್ಥಿತಿ ಆಗ್ಲಿಕ್ಕೆ, ಅಶರೀರಿ ಆಗ್ಲಿಕ್ಕೆ ಇದು ಬಹಳ ಕಾಲದ ಅಭ್ಯಾಸ ಇದ್ರೆ ಮಾತ್ರ ಬರುತ್ತೆ ಅಂತ ಬಾಬಾ ಹೇಳ್ತಾರೆ. ಅಶರೀರಿ ಈಗಿಂದೀಗ ಅಶರೀರಿ ಆಗ್ಲಿಕ್ಕೆ ಆಗಲ್ಲ, ಅಭ್ಯಾಸ ಬಹಳ ಇರ್ಬೇಕಾಗತ್ತೆ. ಸಾಕ್ಷಿ ದೃಷ್ಟಿ ಕೂಡ ಈಗಿಂದೀಗಲೇ ಬರುವಂತದ್ದಲ್ಲ, ಅದು ಬಹಳ ಕಾಲದ ಅಭ್ಯಾಸ ಇರ್ಬೇಕು. ಕರ್ಮಾತೀತ ಸ್ಥಿತಿ ಈಗಿಂದೀಗ ಆಗುವಂತದ್ದಲ್ಲ, ಅದಕ್ಕೂ ಬಹಳ ಕಾಲದ ಅಭ್ಯಾಸ ಇರ್ಬೇಕು. ಬಹಳ ಕಾಲದ ಅಭ್ಯಾಸವೇ ಕೆಲಸಕ್ಕೆ ಬರುತ್ತದೆ. ಅಂತಿಮದಲ್ಲಿ ದೇಹಾಭಿಮಾನವನ್ನ ಬಿಡುತ್ತೇವೆ ಎಂದು ಯೋಚಿಸ್ಬೇಡಿ. ಬಾಬಾ ಹೇಳ್ತಿದ್ದಾರೆ, ಮುಂದೆ ವಿನಾಶ ಬರ್ತಿದ್ದಂಗ ಆಗಬೇಕಾದ್ರೆ ದೇಹಾಭಿಮಾನವನ್ನ ಬಿಡೋಣ, ಅವಾಗ ಆತ್ಮಿಕ ಸ್ಥಿತಿಯನ್ನ ಹೊಂದೋಣ ಅಂತ ಹೇಳಿ ಯೋಚಿಸ್ಬೇಡಿ ಅಂತ ಬಾಬಾ ಹೇಳ್ತಾರೆ.
ಅಲ್ಲಿಯೇ ಅಶರೀರಿ ಆಗ್ಬೇಕು, ಅಲ್ಲಿಯೇ ಆತ್ಮಾಭಿಮಾನಿ ಸ್ಥಿತಿ ಬರ್ಬೇಕಂದ್ರೆ ಈಗಿಂದನೇ ಅದ್ರ ಅಭ್ಯಾಸ ಇರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಹಳ ಕಾಲದ ಶರೀರತನದ ಅಥವಾ ದೇಹದಿಂದ ಭಿನ್ನ ಮಾಡಿಸುವ ಸ್ಥಿತಿ ಅನುಭವ ಮಾಡ್ಬೇಕು. ಬಾಬಾ ಹೇಳ್ತಾರೆ, ಮುಂದೆ ನೀವು ಆತ್ಮಿಕ ಸ್ಥಿತಿ ಅಶರೀರಿ ಸ್ಥಿತಿ ಅನುಭವ ಮಾಡ್ಬೇಕಂದ್ರೆ ಈಗಿನಿಂದಲೇ ಅದರ ಅಭ್ಯಾಸ ಅನುಭವ ಮಾಡಿ. ಅಂತಿಮ ಕಾಲದಲ್ಲಿ ಯುವಕರ ಯುವಕರಾಗಿರಲಿ, ವೃದ್ಧರಾಗಿರಲಿ, ಆರೋಗ್ಯವಂತರಾಗಿರಲಿ, ಕಾಯಿಲೆ ಇರಲಿ, ಯಾವಾಗಲೂ ಸಹ ಬರಬಾರ್ದು. ಆದ್ದರಿಂದ ಬಹಳ ಕಾಲದ ಅಭ್ಯಾಸ ಸಾಕ್ಷಿತನದ್ದಾಗಿದೆ. ಬಾಬಾ ಹೇಳ್ತಾರೆ, ಎಲ್ಲರಿಗಾಗಿ ಹೇಳ್ತಿದ್ದಾರೆ. ಬಲೆ ವೃದ್ಧರು, ಯುವಕರು, ಆರೋಗ್ಯವಂತರು, ಕಾಯಿಲೆ ಇಲ್ಲದೆ ಇರೋರು ಎಲ್ಲರಿಗಾಗಿ ಬಾಬಾ ಹೇಳ್ತಿದ್ದಾರೆ. ಬಹಳ ಕಾಲದ ಅಭ್ಯಾಸನೇ ಅಲ್ಲಿ ಬರುತ್ತೆ, ಅಂತ್ಯದಲ್ಲಿ ಬರುತ್ತೆ. ಅಂತ್ಯದಲ್ಲಿ ನಮ್ಗೆ ಏನು ತೊಂದರೆ ಆಗ್ಬಾರ್ದಂದ್ರೆ ಈಗಿಂದನೇ ಅಭ್ಯಾಸ ಮಾಡಿ. ಅವರ ಬಗ್ಗೆ ಗಮನ ಕೊಡ್ಬೇಕು. ಎಷ್ಟೇ ಪ್ರಾಕೃತಿಕ ಅಪಾಯಗಳು ಬರಲಿ, ಆದರೆ ಆ ಅಶರೀರಿತನದ ಸ್ಥಿತಿ ತಮ್ಮನ್ನು ಸಹಜವಾಗಿ ಭಿನ್ನ ಮತ್ತು ಪ್ರಿಯವನ್ನಾಗಿ ಮಾಡ್ತಾ ಇದೆ. ಬಾಬಾ ಹೇಳ್ತಾರೆ, ಮುಂದೆ ಏನು ಪ್ರಾಕೃತಿಕ ವಿಕೋಪಗಳು ಬರ್ಲಿ, ಎಂಥದ್ದೇ ಪರಿಸ್ಥಿತಿ ಬರ್ಲಿ, ಬಾಬಾ ಹೇಳ್ತಾರೆ ಅಂತಿಮದಲ್ಲಿ 4 ಕಡೆಯಿಂದ ಎಷ್ಟು ಹಲ್ಚಲಿರುತ್ತೆ. ಅಂತ ಸ್ಥಿತಿಯಲ್ಲೂ ಕೂಡ ನೀವು ಭಿನ್ನ ಮತ್ತು ಪ್ರಿಯರಾಗ್ತೀರಿ. ಯಾವಾಗ ಈಗಿನಿಂದ ಅಭ್ಯಾಸ ಮಾಡಿದ್ರೆ ಮಾತ್ರ ಅವಾಗ ಆ ಸ್ಥಿತಿ ಬಂದಿರುತ್ತೆ. ಇಲ್ಲಾಂದ್ರೆ 4 ಕಡೆಯ ಪರಿಸ್ಥಿತಿಗೆ ನೀವು ಸಿಕ್ಕಾಕೋತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕಾಗಿ ಈಗಿಂದನೇ ಇಷ್ಟು ಭಿನ್ನ ಮತ್ತು ಪ್ರಿಯರಾಗುವ ಅಭ್ಯಾಸ ಮಾಡಿ. ಆದ್ದರಿಂದ ಬಹಳ ಕಾಲದ ಶಬ್ದವನ್ನು ಬಾಬ್ದಾದ ಅಂಡರ್ಲೈನ್ ಮಾಡಿಸ್ತಾ ಇದ್ದಾರೆ. ಬಹಳ ಕಾಲದ ಅಭ್ಯಾಸ, ಬಹಳ ಕಾಲದ ನೆನಪು, ಬಹಳ ಕಾಲದ ಪುರುಷಾರ್ಥ. ಈ ಬಹಳ ಕಾಲದ ಅಂತ ಏನ್ ಪದ ಇದೆ ಅಲ್ಲ, ಇದು ಬಾಬಾ ವಿಶೇಷವಾಗಿ ಅಂಡರ್ಲೈನ್ ಮಾಡಿಸ್ತಾರೆ. ಬಹಳ ಕಾಲದ ಅಭ್ಯಾಸನೇ ಅಂತ್ಯದಲ್ಲಿ ಪಾಸ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಇಡೀ ದಿನ ಏನೇ ಆಗಲಿ, ಇಡೀ ದಿನದಲ್ಲಿ ಸಾಕ್ಷಿತನದ ಸ್ಥಿತಿಯು ಮಾಡಿಸುವಂತ ಸ್ಥಿತಿ, ಅಶರೀರಿತನದ ಸ್ಥಿತಿ ಅನುಭವ ಪದೇ ಪದೇ ಮಾಡಿ. ಬಾಬಾ ಹೇಳ್ತಿದ್ದ, ಏನು ಪರಿಸ್ಥಿತಿ ಬಂದ್ರು ಸಾಕ್ಷಿಯಾಗಿ ನೋಡುವಂತ ಸ್ಥಿತಿ, ಅಶರೀರಿ ಆಗುವಂತ ಸ್ಥಿತಿ ಪದೇ ಪದೇ ಮಾಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆಗ ಅಂತ್ಯಮತಿ ಫರಿಸ್ತಾ ಸೋ ದೇವತಾ ನಿಶ್ಚಿತವಾಗಿದೆ. ಬಾಬಾ ಹೇಳ್ತಿದ್ದಾರೆ. ಈಗ ಬಾಬಾ ಹೇಳ್ತಿದ್ದಾರೆ, ಬಹಳ ಕಾಲದ ಅಭ್ಯಾಸದ ನಂತರ ನಿಮ್ಗೆ ಅಂತ್ಯಮಧ್ಯದಲ್ಲಿ ಫರಿಸ್ತಾ ಸೋ ದೇವತಾ ಆಗ್ಬಿಡ್ತೀರಿ. ಅಂತ್ಯದಲ್ಲಿ ಆ ಸ್ಥಿತಿ ಆಗೋದು ನಿಶ್ಚಿತ ಅಂತ ಬಾಬಾ ಹೇಳ್ತಾರೆ. ಖಂಡಿತ ಆಗ್ತೀರಿ. ಇಲ್ಲಾಂದ್ರೆ ಅಲ್ಲಿರೋ ಪರಿಸ್ಥಿತಿಗಳಿಗೆ ಸಿಕ್ಕಾಕೊಂಡು ಒದ್ದಾಡ್ಬೇಕಾಗತ್ತೆ, ಸಂಪನ್ನ ಆಗಕ್ಕಾಗಲ್ಲ, ಶರೀರ ಬಿಡ್ಲಿಕ್ಕಾಗಲ್ಲ, ಹೀಗೆ ಭಿನ್ನರಾಗ್ಲಿಕ್ಕೂ ಆಗಲ್ಲ. ತಂದೆಯ ಸಮಾನರಾಗಬೇಕಾದರೆ ತಂದೆಯ ನಿರಾಕಾರ ಮತ್ತು ಫರಿಸ್ತಾ ಆಗಿದ್ದರು. ಹೀಗೆ ಬಾಬಾ ಹೇಳ್ತಾರೆ, ಹೇಗೆ ಬ್ರಹ್ಮ ತಂದೆಯ ಸಮಾನರಾಗುವುದಕ್ಕಾಗಿ ನಿರಾಕಾರ ಮತ್ತು ಫರಿಸ್ತಾ ಸ್ಥಿತಿ ಇದೆ. ಬ್ರಹ್ಮ ತಂದೆಯ ಸಮಾನ ಆಗಬೇಕಂದ್ರೆ ಅರ್ಥಾತ್ ಫರಿಸ್ತಾ ಸ್ಥಿತಿಯಲ್ಲಿ ಇರ್ಬೇಕು. ಹೀಗೆ ಫರಿಸ್ತಾ ಸ್ವರೂಪವನ್ನು ಸಾಕಾರ ರೂಪದಲ್ಲಿ ನೋಡಿದ್ದರು. ಬ್ರಹ್ಮ ತಂದೆ ಈಗ ಫರಿಸ್ತಾ ಸ್ಥಿತಿಯಲ್ಲಿದ್ದಾರೆ. ಫರಿಸ್ತಾ ಸ್ಥಿತಿಯಲ್ಲಿ ಆಗ್ಬೇಕಂದ್ರೆ ಅವರು ಸಾಕಾರದಲ್ಲಿದ್ದಾಗಲೂ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿದ್ರು. ಹಾಗಾಗಿ ಬಾಬಾ ಹೇಳ್ತಿದ್ದಾರೆ, ಫರಿಸ್ತಾ ಸ್ಥಿತಿ ಸಾಕಾರದಲ್ಲೇ ಮಾಡ್ಬೇಕಾಗತ್ತೆ. ಅದರ ಅನುಭವ ಹೆಚ್ಚು ಅಭ್ಯಾಸ ಮಾಡಿದಾಗ ಫರಿಸ್ತಾ ಸ್ಥಿತಿ ಹೊಂದ್ತಾರೆ. ಮಾತನ್ನ ಕೇಳುತ್ತಾ, ಮಾತನಾಡುತ್ತಾ, ಕರ್ಮ ವ್ಯವಹಾರ ಮಾಡುತ್ತಾ, ಹೀಗೆ ತಂದೆ ಶರೀರದಲ್ಲಿ ಇದ್ರೂ ಶರೀರದಿಂದ ಭಿನ್ನ ಎನ್ನುವ ಅನುಭವ ಮಾಡ್ತಾ ಇದ್ರು. ಯಾರಾದ್ರೂ ಬಂದು ಮಾತಾಡ್ತಾ ಇದಾರೆ ಅಂತ ಮಾತು ಕೇಳಿಸ್ಕೊಳ್ತಾನೆ ಬ್ರಹ್ಮ ತಂದೆ ಶರೀರಿ ಆಗ್ತಾ ಇದ್ರು. ಹಾಗೆ ಅದರದ ಅನುಭವ ನೋಡಿದವರು ಬಹಳ ಮಕ್ಳು ಹೇಳ್ತಾರೆ, ಬಾಬಾರ್ ಜೊತೆ ನಾವು ಮಾತಾಡ್ತಾ ಇದ್ವಿ, ಬಾಬಾ ಕೇಳ್ತಾನೆ ನಮಗ್ ಕಾಣಿಸ್ತಾನೆ ಇರ್ಲಿಲ್ಲ ಅಂತ ಕೂಡ ಕೆಲವರು ಹೇಳ್ತಾ ಇದ್ರು. ಹೀಗೆ ಅಲ್ಲಿ ಬ್ರಹ್ಮ ತಂದೆ ನಿಂತಿದ್ದಾರಲ್ಲ ಅಂತ ಬೇರೆಯವ್ರಿಗೆ ಕಾಣಿಸ್ತಾರೆ, ಇನ್ನೊಬ್ರು ನೋಡೋದ್ರಲ್ಲಿ ಅಲ್ಲಿ ಬ್ರಹ್ಮ ತಂದೆ ಇರ್ತಾನೆ ಇರ್ಲಿಲ್ಲ. ಆ ರೀತಿ ಅನುಭವ ಕೂಡ ಕೆಲವರಿಗೆ ಆಗಿದೆ. ಹೀಗೆ ನಿಂತಲ್ಲೇನೆ ಅಶರೀರಿತನದ ಅನುಭವವನ್ನ, ಫರಿಸ್ತಾ ತರದ ಅನುಭವವನ್ನ ಬ್ರಹ್ಮ ತಂದೆ ಮಾಡಿದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅದು ಸಾಕಾರದಲ್ಲಿನೇ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿದ್ದಾರೆ. ಕಾರ್ಯವನ್ನ ಬಿಟ್ಟು ಅಶರೀರಿಯಾಗುವುದು ಸ್ವಲ್ಪ ಸಮಯಕ್ಕೋಸ್ಕರ ಮಾತ್ರ ಸಾಧ್ಯ. ಹೀಗೆ ಬಾಬಾ ಹೇಳ್ತಾರೆ, ಕರ್ಮ ಮಾಡ್ತಾ ಅಶರೀರಿ ಸ್ಥಿತಿ ಆಗೋದು ಸ್ವಲ್ಪ ಸಮಯ ಮಾತ್ರ. ಆದ್ರೆ ಕಾರ್ಯ ಮಾಡ್ತಾ ಅಶರೀರಿಯಾಗಲು ಸಮಯ ತೆಗೆದುಕೊಳ್ಳಲು ಶಕ್ತಿಶಾಲಿ ಸ್ಥಿತಿ ಅನುಭವ ಮಾಡ್ಬೇಕು.
ಬಾಬಾ ಹೇಳ್ತಾರೆ ಕರ್ಮ ಮಾಡ್ತಾನೂ ಅಶರೀರಿ ಆಗುವಂತ ಸ್ಥಿತಿ ಇದೆಯಲ್ಲ, ಇದು ಬಹಳ ಶಕ್ತಿಶಾಲಿ ಸ್ಥಿತಿ ಇರ್ಬೇಕು. ಕರ್ಮ ಇಲ್ದಾಗ ಸ್ವಲ್ಪ ಸ್ವಲ್ಪ ಮಾಡೋದು ಅಂತದ್ದು. ಕರ್ಮ ಬಾಬಾ ಹೇಳ್ತಿದ್ದಾರೆ ಕಾರ್ಯ ಮಾಡ್ತಾ ಅಶರೀರಿ ಆಗಲು ಸಮಯವನ್ನ ತೆಗೆದು ಶಕ್ತಿಶಾಲಿ ಸ್ಥಿತಿಯ ಅನುಭವ ಮಾಡ್ಬೇಕಾಗಿದೆ. ತಾವೆಲ್ಲರೂ ಫರಿಸ್ತೆಗಳು ಆಗಿದ್ದೀರಿ. ತಂದೆಯ ಮುಖಾಂತರ ಈ ಬ್ರಾಹ್ಮಣ ಜೀವನದ ಆಧಾರವನ್ನ ತೆಗೆದುಕೊಂಡು ಸಂದೇಶ ಕೊಡುವುದಕ್ಕಾಗಿ ಸಾಕಾರದಲ್ಲಿ ಕಾರ್ಯ ಮಾಡ್ತಾ ಇದ್ರಿ. ಕಾರ್ಯ ಯಾವ್ದು ಮಾಡ್ಬೇಕು? ಬಾಬಾ ಹೇಳ್ತಾರೆ ತಂದೆಯ ಸಂದೇಶ ಕೊಡೋದೇ ಕಾರ್ಯ ಅಂತ ಬಾಬಾ ಹೇಳ್ತಾರೆ. ಕೇವಲ ಲೌಕಿಕ ಕಾರ್ಯಕ್ಕೆನೆ ಹೆಚ್ಚು ಒತ್ತು ಕೊಡೋದೆ ಬಾಬಾ ಹೇಳ್ತಿದ್ದಾರೆ. ತಂದೆಯ ಸಂದೇಶ ಕೊಡುವಂತ ಕಾರ್ಯಕ್ಕೆ ಬಾಬಾ ಕಾರ್ಯ ಅಂತ ಹೇಳಿ ಹೇಳ್ತಿದ್ದಾರೆ. ಪರಿಸ್ಥ ಅರ್ಥಾತ್ ದೇಹದಲ್ಲಿದ್ರು ದೇಹದಿಂದ ಭಿನ್ನ. ಮತ್ತು ಈ ಉದಾಹರಣೆ ಬ್ರಹ್ಮ ತಂದೆಯನ್ನ ನೋಡಿ. ಬಾಬಾ ಹೇಳ್ತಾರೆ ದೇಹದಲ್ಲಿದ್ರು ದೇಹದಿಂದ ಭಿನ್ನ. ಈ ಅನುಭವವನ್ನ ಬ್ರಹ್ಮ ತಂದೆ ಮಾಡಿದ್ದಾರೆ. ಅದಕ್ಕೆ ಫರಿಸ್ತಾ ಅಂತ ಹೇಳಿ ಹೇಳಲಾಗತ್ತೆ. ದೇಹದಲ್ಲಿದ್ರು ದೇಹದಿಂದ ಭಿನ್ನ ಇರುವಂತ ಸ್ಥಿತಿಗೆ ಬಾಬಾ ಫರಿಸ್ತಾ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಬ್ರಹ್ಮ ತಂದೆಯನ್ನ ನೋಡಿ ಅಂತ ಬಾಬಾ ಹೇಳ್ತಾರೆ. ಅವರು ಆ ಸ್ಥಿತಿಯನ್ನ ಅನುಭವ ಮಾಡಿದ್ದಾರೆ. ಅಸಂಭವವಲ್ಲ ನೋಡಿದ್ದೀರಿ, ಅನುಭವನೂ ಮಾಡಿದ್ದೀರಿ. ಇದು ಹೇಗ್ ಸಾಧ್ಯ? ಇದು ಸಾಧ್ಯನೇ ಇಲ್ಲ, ಇದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಿಲ್ಲ. ಬಾಬಾ ಹೇಳ್ತಾರೆ ಸಾಧ್ಯ ಇದೆ, ಅನುಭವ ಮಾಡಿದಿರಿ. ಬ್ರಹ್ಮ ತಂದೆ ಅದರ ಅನುಭವಿ ಇದ್ದಾರೆ ಅಂತ ಹೇಳಿ ಬಾಬಾ ನಮ್ಗೆ ಸಾಕ್ಷಿ ಕೊಡ್ತಿದ್ದಾರೆ. ಯಾರೆಲ್ಲ ನಿಮಿತ್ತರಿದ್ದಾರೆ, ಈಗ ವಿಸ್ತಾರ ಜಾಸ್ತಿ ಇದೆ. ಬಾಬಾ ಹೇಳ್ತಿದ್ದಾರೆ ಈ ಸಮಯದಲ್ಲಿ ಬ್ರಹ್ಮ ತಂದೆ ಕಾಲದಲ್ಲಿ ವಿಸ್ತಾರ ಇಲ್ಲ, ಎಲ್ಲ ಸಾರ. ಬಾಬಾ ಬೇಗ ಅಶರೀರಿ ಆಗ್ತಾ ಹೋದ್ರು, ಇಷ್ಟು ಜ್ಞಾನ ವಿಸ್ತಾರ. ಈಗ ವಿಸ್ತಾರ ಜಾಸ್ತಿ ಆಗಿದೆ. ಆದ್ರೆ ಎಷ್ಟು ಬ್ರಹ್ಮ ತಂದೆಯ ಹೊಸ ಜ್ಞಾನ, ಹೊಸ ಜೀವನ, ಹೊಸ ಪ್ರಪಂಚವನ್ನ ಜವಾಬ್ದಾರಿ ಇತ್ತು, ಅಷ್ಟು ಈಗ ಯಾರಿಗೂ ಇಲ್ಲ. ಅಂದಾಗ ಎಲ್ಲರ ಲಕ್ಷ್ಯ ಬ್ರಹ್ಮ ತಂದೆಗೆ ಸಮಾನ ಆಗೋದು, ಅರ್ಥಾತ್ ಹರಿಸ್ತ ಆಗೋದಾಗಿದೆ. ಬ್ರಹ್ಮ ತಂದೆಗೆ ಹೊಸ ಜ್ಞಾನ ವಿಸ್ತಾರ ಮಾಡ್ಬೇಕನ್ನುವಂತ ಉಮ್ಮಂಗ ಉತ್ಸಾಹನೂ ಜಾಸ್ತಿ ಇತ್ತು. ಹೊಸ ಬ್ರಾಹ್ಮಣ ಜನ್ಮ ಇದು ಅನ್ನೋಂಥದ್ದು ಉಮಂಗ ಉತ್ಸಾಹನೂ ಬಹಳ ಇತ್ತು. ಹೊಸ ಪ್ರಪಂಚ ಸ್ಥಾಪನೆ ಮಾಡ್ಲೇಬೇಕು ಅನ್ನುವಂತ ಉಮಂಗ ಉತ್ಸಾಹ, ಜವಾಬ್ದಾರಿ ಬ್ರಹ್ಮ ತಂದೆಗೆ ಬಹಳ ಇತ್ತು ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಲೆ ನೀವೆಲ್ಲ ಮಕ್ಕಳಿಗೆ ಇರೋದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರಿಗಿತ್ತು. ಅಷ್ಟು ಜವಾಬ್ದಾರಿ ಇದ್ರೂನು ಅವ್ರು ಅಶರೀರಿ ಆಗೋದ್ರ ಕಡೆಗೆ ಎಷ್ಟು ಲಕ್ಷ್ಯ ಕೊಡ್ತಾ ಇದ್ರು. ಎಲ್ಲಾ ಜವಾಬ್ದಾರಿಗಳ ಜೊತೆಗೆ ಆ ಗುರಿಯನ್ನ ಅವ್ರು ಹೊಂದಿದ್ರು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈಗ ಎಲ್ಲರಿಗೂ ಯಾರಿಗೂ ಇಲ್ಲ ಅಂದಾಗ ಎಲ್ಲರ ಲಕ್ಷ್ಯ ತಂದೆಯ ಬ್ರಹ್ಮ ತಂದೆಯ ಸಮಾನ ಆಗೋದು. ಆದ್ರೆ ಬ್ರಹ್ಮ ತಂದೆಗಿರುವಷ್ಟು ಲಕ್ಷ್ಯ, ಜವಾಬ್ದಾರಿತನ ನಿಮ್ಮಲ್ಲಿ ಈಗ ಯಾರಿಗೂ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಹಾಗಾಗಿ ಈಗ ಬ್ರಹ್ಮ ತಂದೆಯ ಸಮಾನ ಆಗುವಂತ ಲಕ್ಷ್ಯ ಇಟ್ಕೊಳ್ಳಿ ಅಂತೇಳಿ ಬಾಬಾ ಹೇಳ್ತಾರೆ. ಅಲ್ಲೇ ಜ್ಞಾನದಿಂದ ಆಗಿರ್ಬೋದು, ಜೀವನದಿಂದ ಆಗಿರ್ಬೋದು, ಹೊಸ ಪ್ರಪಂಚ ಸ್ಥಾಪನೆ ಮಾಡಿಕ್ಕೆ ಅವರೆಲ್ಲ ಏನೆಲ್ಲ ಉತ್ಸಾಹ ಇತ್ತು ಅದೆಲ್ಲವೂ ಬ್ರಹ್ಮ ತಂದೆಯ ಸಮಾನನೇ ಇರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅರ್ಥಾತ್ ಪರಿಸ್ಥಿತಿಗಳ ಆಗುವುದಾಗಿದೆ. ಶಿವ ತಂದೆಯ ಸಮಾನ ಆಗುವುದು ಎಂದರೆ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತರಾಗುವುದಾಗಿದೆ. ಹೀಗೆ ಬಾಬಾ ಹೇಳ್ತಾರೆ ಶಿವ ತಂದೆಯ ಸಮಾನ ಆಗುವುದಂದ್ರೇನೆ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತರಾಗೋದು. ಬ್ರಹ್ಮ ತಂದೆಯ ಸಮಾನರಾಗುವುದಂದ್ರೇನೆ ಫರಿಸ್ತಾ ಸ್ಥಿತಿಯಲ್ಲಿ ಸ್ಥಿತರಾಗೋದು. ಹೀಗೆ ಬಾಬಾ ಹೇಳ್ತಿದ್ದಾರೆ. ಫರಿಸ್ತಾ ಅಂದ್ರನೆ ಕರ್ಮ ಮಾಡ್ತಾ, ಕರ್ಮದಲ್ಲಿರ್ತಾ, ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಫರಿಸ್ತಾ ಅಂತ ಹೇಳಿ ಅನುಭವ ಆಗುತ್ತೆ. ಭಿನ್ನ ಆಗಿ ಕಾರ್ಯವನ್ನ ಮಾಡೋದು ಅಂತ ಹೇಳಿ ಬಾಬಾ ಹೇಳ್ದ. ಯಾವ ಕಾರ್ಯಕ್ಕೂ ಅಂಟ್ಕೊಳ್ಬೇಡಿ, ಯಾವ ಜವಾಬ್ದಾರಿಗಳ ಹೊರೆ ಇದೆ ಅಂತ ಹೇಳಿ ತಿಳ್ಕೊಳ್ಬೇಡಿ, ಬಲೆ ಎಲ್ಲವನ್ನ ಮಾಡಿ ಭಿನ್ನರಾಗಿ ಮಾಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈಗ ಫರಿಸ್ತಾ ಆಗ್ಬೇಕಾಗಿದೆ, ಬ್ರಹ್ಮ ತಂದೆಯ ಸಮಾನರಾಗ್ಬೇಕಾಗಿದೆ. ಪರಿಶ್ರಮವಾಗುತ್ತದೆ ಏನು? ತಂದೆ ಮತ್ತು ಅಣ್ಣನ ಜೊತೆ ಪ್ರೀತಿ ಇದೆ ಅಲ್ಲವೇ? ಅಂದಾಗ ಯಾರ ಮೇಲೆ ಪ್ರೀತಿ ಇದೆ ಆ ರೀತಿ ಆಗ್ಬೇಕಾಗತ್ತೆ. ಬಾಬಾ ಹೇಳ್ತಾರೆ ಶಿವಬಾಬನ ಮೇಲೂ ಪ್ರೀತಿ ಇದೆ, ನಿಮ್ಮ ಅಣ್ಣನ ಮೇಲೆ ಕೂಡ ಪ್ರೀತಿ ಇದೆ, ಬ್ರಹ್ಮ ತಂದೆ ಮೇಲೇನು ಪ್ರೀತಿ ಇದೆ. ಪ್ರೀತಿ ಇದೆ ಅಂದ್ಮೇಲೆ ಅವರಂಗೆ ಆಗ್ಬೇಕಲ್ಲ ಅಂತ ಬಾಬಾ ಕೇಳ್ತಿದ್ದಾರೆ. ತಂದೆಯ ಸಮಾನ ಆಗ್ಲೇಬೇಕು ಎನ್ನುವ ಸಂಕಲ್ಪ ಇದ್ದಾಗ ಪರಿಶ್ರಮವಾಗುವುದಿಲ್ಲ, ಕೇವಲ ಪದೇ ಪದೇ ಗಮನ ಕೊಡಿ. ಬಾಬಾ ಹೇಳ್ತಿದ್ದಾರೆ ತಂದೆಯ ಸಮಾನ ಆಗ್ಬೇಕು ಅಂತ ಬಯಸ್ತಾ ಇದ್ದೀರಂದ್ರೆ ಇದ್ರಲ್ಲಿ ಪರಿಶ್ರಮ ಇಲ್ಲ, ಕಷ್ಟ ಇಲ್ಲ, ಕೇವಲ ಗಮನ ಕೊಡ್ಬೇಕು. ನಾನು ಅವ್ರಂಗ ಆಗ್ಬೇಕಲ್ಲ, ಅವ್ರಂತೆ ಕರ್ಮ ಮಾಡ್ಬೇಕಲ್ಲ ಅಂತ ಪ್ರತಿ ದಿನ 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 ಅವ್ರ ಕಡೆ ಗಮನ ಕೊಡಿ.
ಇವಾಗ ಈಸಿ ಆಗ್ಬಿಡ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಾಧಾರಣ ಜೀವನವಲ್ಲ, ಸಾಧಾರಣ ಜೀವನ ಜೀವಿಸುವಂತವ್ರು ಬಹಳಷ್ಟು ಇದ್ದಾರೆ. ದೊಡ್ಡ ದೊಡ್ಡ ಕಾರ್ಯ ಮಾಡುವಂತವರು ಸಹ ಬಹಳಷ್ಟು ಇದ್ದಾರೆ. ಆದ್ರೆ ತಮ್ಮ ಈ ರೀತಿ ಕಾರ್ಯವನ್ನು ತಾವು ಬ್ರಾಹ್ಮಣ ಆತ್ಮನನ್ನ ಬಿಟ್ಟರೆ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ, ಈ ಜಗತ್ತಲ್ಲಿ ಸಾಧಾರಣ ಕರ್ಮವನ್ನು ಸಾಧಾರಣ ಜೀವನವನ್ನ ಮಾಡೋರು ಬಹಳ ಜನ ಇದ್ದಾರೆ. ಈ ಜಗತ್ತಲ್ಲೇ ದೊಡ್ಡ ದೊಡ್ಡ ಕಾರ್ಯವನ್ನ ಮಾಡುವಂತವ್ರು, ದೊಡ್ಡ ದೊಡ್ಡ ಲೌಕಿಕ ಕಾರ್ಯಗಳನ್ನ ಮಾಡುವಂತವ್ರು ಬಹಳ ಜನ ಇದ್ದಾರೆ. ಆದ್ರೆ ಇಲ್ಲಿವರೆಗೆ ಬಾಬಾ ಏನು ಬ್ರಾಹ್ಮಣ ಜೀವನ ಹೆಂಗಿರ್ಬೇಕು ಅಂತ ತೋರಿಸಿದ್ರು, ಆ ರೀತಿ ಜೀವಿಸುವಂತವ್ರು, ಭಿನ್ನ ಆಗಿ ಕರ್ಮ ಮಾಡುವಂತವ್ರು, ಕರ್ಮೇಂದ್ರಿಯಗಳನ್ನ ಭಿನ್ನ ಆಗಿರುವಂತ ಸ್ಥಿತಿಯನ್ನ ಅನುಭವ ಮಾಡುವಂತವ್ರು ಬ್ರಾಹ್ಮಣರು ಬಿಟ್ರೆ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇಂದು ಸ್ಮೃತಿಯ ದಿವಸದಲ್ಲಿ ಬಾಪ್ದಾದರವರ ಸಮಾನತೆಯಲ್ಲಿ ಸಮೀಪ ಬನ್ನಿ, ಸಮೀಪ ಬನ್ನಿ, ಸಮೀಪ ಬನ್ನಿ ಎನ್ನುವ ವರದಾನವನ್ನ ಕೊಡುತ್ತಿದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಇಂದು ವಿಶೇಷ ದಿನ. ಜನವರಿ 18 ಆಗಿತ್ತು, ಸ್ಮೃತಿಯ ದಿನ ಸಾಗಿತ್ತು. ಅದಕ್ಕಾಗಿ ಬಾಬಾ ಎಲ್ಲ ಮಕ್ಕಳಿಗಾಗಿ ಸಮಾನತೆಯಲ್ಲಿ ಸಮೀಪ ಬನ್ನಿ. ಬಾಬಾರವ್ರಿಗೆ ಸಮಾನ ಆಗ್ಬೇಕು, ನಾವು ಅವ್ರ ಸಮಾನ ಆಗ್ಬೇಕಂದ್ರೆ ಹತ್ರ ಬರ್ಬೇಕು. ಗುಣಗಳಿಂದ, ಶಕ್ತಿಗಳಿಂದ, ಕರ್ಮದಿಂದ, ಸ್ಥಿತಿಯಿಂದ ಬಾಬಾರವ್ರಿಗೆ ಹತ್ರ ಆಗ್ತಾ ಹೋಗ್ಬೇಕು. ಹೀಗೆ ಬಾಬಾ ಹೇಳ್ತಾರೆ, ಸಮೀಪ ಬನ್ನಿ, ಸಮೀಪ ಬನ್ನಿ, ಸಮೀಪ ಬನ್ನಿ ಅನ್ನುವಂತ ವರದಾನ ಕೊಡ್ತಿದ್ದಾರೆ. ಎಲ್ಲರೂ ಹದ್ದಿನಿಂದ ದೂರ, ಸಂಕಲ್ಪ, ಮಾತು, ಕರ್ಮ, ಸಂಬಂಧ, ಸಂಪರ್ಕ ಎಲ್ಲ ಹದ್ದಿನಿಂದ ದೂರ ತಮ್ಮ ಮನಸ್ಸಿನ ದೋಣಿಯನ್ನು ಈ ಹದ್ದಿನಿಂದ ದೂರ ಮಾಡಿ ಮುಕ್ತ ಮಾಡಬೇಕು. ಬಾಬಾ ಹೇಳ್ತಿದ್ರೆ, ಎಲ್ಲದರಿಂದ ಸಂಕಲ್ಪದಿಂದಲೂ, ಮಾತಿನಿಂದಲೂ, ಕರ್ಮದಿಂದಲೂ, ಸಂಬಂಧ ಸಂಪರ್ಕದಿಂದಲೂ ಈ ಹದ್ದಿನತನದಿಂದ ದೂರ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಿದ್ರು. ಹದ್ದಿನ ಮಾತಿನಿಂದ ದೂರ ಆಗಿ ಬೇಹದ್ದಿನ ಮಾತಿನಲ್ಲಿ ಹೋಗಿ, ಸಂಕಲ್ಪಗಳು ಹದ್ದಿನ ಸಂಕಲ್ಪಗಳನ್ನ ಮಾಡಬೇಡಿ, ಬೇಹದ್ದಿನ ಸಂಕಲ್ಪಗಳನ್ನ ಮಾಡಿ, ಮಾತುಗಳು ಹದ್ದಿನ ಮಾತುಗಳನ್ನ ಮಾತಾಡ್ಬೇಡಿ, ಮಾತುಗಳು ಕೂಡ ಬೇಹದ್ದಿನ ಮಾತುಗಳನ್ನೇ ಮಾತಾಡ್ತಾ ಇರ್ರಿ. ಹೀಗೆ ಸಂಬಂಧ ಸಂಪರ್ಕ ಬರ್ತೀರಿ ಎಲ್ಲರ ಜೊತೆಗೂನು, ಬೇಹದ್ದಿನವ್ರ ಜೊತೆಗೇನೆ ಇರ್ರಿ, ಅಲೌಕಿಕದಲ್ಲೇನೆ ಇರ್ರಿ. ಹೀಗೆ ಎಲ್ಲದರಿಂದ ಮುಕ್ತ ಆಗ್ತಾ ಹೋಗಿ. ಈಗಿನಿಂದಲೇ ಜೀವನದಲ್ಲಿ ಇದ್ದು ಮುಕ್ತ, ಆ ರೀತಿ ಜೀವನ್ಮುಕ್ತಿಯ ಅಲೌಕಿಕ ಅನುಭವವನ್ನ ಬಹಳ ಕಾಲದಿಂದ ಮಾಡ್ಬೇಕಾಗಿದೆ. ಹೀಗೆ ಬಾಬಾ ಹೇಳ್ತಾರೆ, ಈಗಿನಿಂದಲೇನೆ ಜೀವನ್ಮುಕ್ತ ಅನುಭವನ ಮಾಡಿ. ಬಂಧನ ಮುಕ್ತ ಅಂತ ತಿಳ್ಕೊಳ್ಬೇಡಿ, ಜೀವನ್ ಮುಕ್ತ ಅನುಭವ ಮಾಡಿ. ಇದು ಬಹಳ ಕಾಲದ ಅಭ್ಯಾಸ ಇರ್ಬೇಕು ಅಂತ ಬಾಬಾ ಹೇಳ್ತಾರೆ. ಆಗ ಜೀವನ್ ಮುಕ್ತಿಯಲ್ಲೂ ಕೂಡ ಬಹಳ ಕಾಲದವರೆಗೂ ಇರ್ತೀರ. ಬಾಬಾ ತಿಳಿಸ್ತಾ ಇದ್ದಾರೆ, 4 ಕಡೆಯ ಮಕ್ಕಳ ಪತ್ರ ಬಹಳ ಸಿಕ್ಕಿತು ಮತ್ತು ಮಧುಬನದವರ ಕ್ರೋಧ ಮುಕ್ತ ರಿಪೋರ್ಟ್ ಸಮಾಚಾರ ಬಾಬ್ದಾದರವ್ರ ಬಳಿ ತಲುಪಿದೆ. ಬಾಬಾ ಹೇಳ್ತಿದ್ದಾರೆ, ಎಲ್ಲಾ ಮಕ್ಕಳು ಅವ್ರಿಗೆ ಪತ್ರ ಬರ್ತಿದ್ರು. ಬಾಬಾ ಹೋದ್ಸಲ ಹೇಳಿದ್ರು, ಕ್ರೋಧ ಮುಕ್ತ, ಕ್ರೋಧದಿಂದ ಮುಕ್ತ ಆಗ್ಬೇಕು, ಅದರ ರಿಪೋರ್ಟ್ ಬೇಕು ನನ್ಗೆ ಅಂತ ಹೇಳಿ. ಅದಕ್ಕಾಗಿ ಆ ರಿಪೋರ್ಟ್ ಕೂಡ ಬಾಬಾರವ್ರಿಗೆ ತಲುಪಿದೆ. ಬಾಬ್ದಾದ ಧೈರ್ಯವನ್ನ ನೋಡಿ ಖುಷಿ ಆಗುತ್ತಾರೆ. ಬಾಬಾ ಮಕ್ಕಳ ತೋರಿಸುವಂತ ಧೈರ್ಯ, ಸಾಹಸ ನೋಡಿ ಬಾಬಾರವ್ರಿಗೆ ಖುಷಿ ಆಗುತ್ತೆ. ಮತ್ತು ಮುಂದಕ್ಕೋಸ್ಕರ ಮುಕ್ತರಾಗುವ ಸಹನ ಶಕ್ತಿಯ ಕವಚವನ್ನ ಹಾಕಿಕೊಳ್ಳಬೇಕು. ಬಾಬಾ ಹೇಳ್ತಾರೆ, ಮುಂದೆ ಇನ್ನೂ ನಡಿಬೇಕಾಗಿದೆ, ಪುರುಷಾರ್ಥದ ಹಾದಿಯಲ್ಲಿ ಹೋಗ್ತಾ ಇರ್ಬೇಕು ಅಂತ ಬಾಬಾ ಹೇಳ್ತಾರೆ. ಅದಕ್ಕೋಸ್ಕರ ಬಾಬಾ ಎಲ್ಲ ಮಕ್ಕಳಿಗಾಗಿ ಶಕ್ತಿಯ ಕವಚವನ್ನ ಹಾಕಿಕೊಳ್ಬೇಕು ಅಂತ ಬಾಬಾ ಹೇಳ್ತಾರೆ. ಶಕ್ತಿಶಾಲಿ ಕವಚ ಹಾಕೊಳ್ಳಿ, ಬರುವಂತ ಪರಿಸ್ಥಿತಿಗಳಿಗೆ, ಮಾಯೆಗಳಿಗೆ, ವಿಘ್ನಗಳಿಂದ ಸುರಕ್ಷಿತ ಆಗಿರ್ಲಿಕ್ಕೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಅಂದಾಗ ಎಷ್ಟೇ ಯಾರಾದರೂ ಪ್ರಯತ್ನ ಪಡಲಿ, ಆದರೆ ತಾವು ಸದಾ ಸಾಕ್ಷಿ ಸುರಕ್ಷಿತರಾಗ್ತಾ ಹೋಗಿ ಶಕ್ತಿಶಾಲಿ ಕವಚ ಹಾಕೊಳ್ಳಿ ಅಂತ ಹೇಳಿ ಬಾಬಾ ಹೇಳಿದ್ರಲ್ಲ. ಈಗ ಯಾರೇ ನಿಮ್ಗೆ ಎಷ್ಟು ಪ್ರಯತ್ನ ಮಾಡಿದ್ರು ವಶಪಡಿಸ್ಕೊಳ್ಲಿಕ್ಕೆ, ಸೋಲಿಸ್ಲಿಕ್ಕೆ, ವಿಘ್ನಗಳನ್ನ ಹಾಕ್ಲಿಕ್ಕೆ ಯಾರು ಏನು ಪ್ರಯತ್ನ ಮಾಡಿದ್ರು ನೀವು ಸುರಕ್ಷಿತರಾಗ್ತೀರಿ. ಹಾಗಾಗಿ ಶಕ್ತಿಶಾಲಿ ಅನ್ನುವಂತ ಕವಚ ಹಾಕೊಳ್ಳಿ, ಆತ್ಮನನ್ನ ಇಷ್ಟು ಶಕ್ತಿಶಾಲಿ ಮಾಡ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ರೀತಿ ಸರ್ವ ದೃಢ ಸಂಕಲ್ಪಧಾರಿ
ಬಾಬಾ ಡಬಲ್ ವಿದೇಶಿಯರ ಜೊತೆ ಮಾತಾಡ್ತಿದ್ದಾರೆ. ಡಬಲ್ ವಿದೇಶಿಯರಿಗೆ ಡಬಲ್ ನಶೆ ಇದೆ. ಏಕೆ ಡಬಲ್ ನಶೆ ಇದೆ? ಬಾಬಾ ಹೇಳ್ತೀರಾ ಡಬಲ್ ವಿದೇಶಿಯರಿಗೆ ಡಬಲ್ ನಶೆ ಇದೆ. ಯಾಕಿದೆ? ಏಕೆಂದ್ರೆ ಹೇಗೆ ತಂದೆ ದೂರ ದೇಶದವರಾಗಿದ್ದಾರೆ, ಹಾಗೆ ನಾವು ದೂರ ದೇಶದಿಂದ ಬಂದಿದ್ದೇವೆ ಎನ್ನುವುದು ಅವ್ರಿಗೆ ನಶೆ ಇದೆ. ಬಾಬಾನು ದೂರ ದೇಶದಿಂದ ಬಂದಿರೋರು, ನಾವು ದೂರ ದೇಶದಿಂದ ಬಂದಿರುವವರು, ಹೀಗೆ ನಶೆ ಇದೆ. ಬಾಬ್ದಾದ ಡಬಲ್ ವಿದೇಶಿ ಮಕ್ಕಳ ಒಂದು ವಿಶೇಷತೆಯನ್ನ ನೋಡಿದ್ದರು. ದೀಪದಿಂದ ದೀಪವನ್ನ ಬೆಳಗುತ್ತಾ ಅನೇಕ ದೇಶದಲ್ಲಿ ಬಾಬ್ದಾದರವರು ಜಾಗೃತರಾಗಿರುವ ದೀಪಗಳ ದೀಪಾವಳಿಯನ್ನ ಆಚರಣೆ ಮಾಡಿದರು. ವಿದೇಶಿಯರು ಬೇಗ ಬೇಗ ತಮ್ಮ ಸಂದೇಶವನ್ನ ವಿದೇಶಗಳಲ್ಲೆಲ್ಲ ಹರಡಿಸ್ತಾ ಇದ್ದಾರೆ. ಬೇಗ ಬೇಗ ಹರಡ್ತಾ ಇದೆ ವಿದೇಶದ ಸೇವೆ. ಅದಕ್ಕಾಗಿ ದೀಪಗಳನ್ನ ಹಚ್ಚುವ, ಜಾಗೃತ ಮಾಡುವಂತ ಸೇವೆಯನ್ನ ಮಾಡ್ತಾ ಇದ್ದಾರೆ. ದೀಪಾವಳಿಯನ್ನ ಆಚರಣೆ ಮಾಡ್ತಿದ್ದಾರೆ. ಈಗಲೂ ಸಹ ಎಷ್ಟೋ ದೇಶದವರು ಬಂದಿದ್ದಾರೆ ಎಂದು ಕೇಳಿದಾಗ ಬಾಬಾ ಹೇಳ್ತಿದ್ರು 35 ದೇಶದವರು ಬಂದಿದ್ರು. ಬಾಬಾ ಹೇಳ್ತಾರೆ, ಬಾಬಾರವ್ರು ಎಷ್ಟು ದೇಶದಿಂದ ಬಂದಿದ್ದಾರೆ. ಅದಕ್ಕೆ ಅಲ್ಲಿರೋರೆಲ್ಲ ಹೇಳಿದ್ದಾರೆ 35 ದೇಶದಿಂದ ಬಂದಿರೋರು ಈ ಸಾರಿಯಲ್ಲಿ, ಮತ್ತು ಹೊರಗೆ ಇನ್ನೆಷ್ಟು ಇದ್ದಾರೆ ಅಂದಾಗ ಡಬಲ್ ವಿದೇಶಿಯರಿಗೆ ಸಂದೇಶ ಕೊಡುವ ಆಸಕ್ತಿ ಹೆಚ್ಚಿನದ್ದಾಗಿ ಚೆನ್ನಾಗಿದೆ. ಈಗ್ಲೇ ಸ್ವಲ್ಪ ಇಷ್ಟು ಜನ ಬಂದಿದ್ದಾರೆ, ಇನ್ನು ಬಾರದೇ ಇರುವವರು ಇನ್ನು ಬೇರೆ ಬೇರೆ ದೇಶದವರು ಎಷ್ಟೊಂದು ಇದ್ದಾರೆ. ಹಾಗಾಗಿ ಬಾಬಾರವರು ವಿದೇಶಿಯರ ಸೇವೆಯನ್ನ ನೋಡ್ತಾ ಸಂದೇಶ ಕೊಡುವುದು ಬಹಳ ಆಸಕ್ತಿ ಚೆನ್ನಾಗಿದೆ ಅನ್ನೋದನ್ನ ಬಾಬಾ ನೋಡ್ತಿದ್ದಾರೆ. ಪ್ರತಿಯೊಂದು ಗ್ರೂಪ್ ನಲ್ಲಿ 30ರಿಂದ 40 ದೇಶದವರು ಬರುವುದನ್ನ ಬಾಬ್ದಾದ ನೋಡಿದ್ದಾರೆ. ಅದಕ್ಕಾಗಿ ಬಾಬಾ ಎಲ್ಲರಿಗೂ ಶುಭಾಶಯಗಳು ಹೇಳ್ತಿದ್ದಾರೆ. ಸದಾ ಸ್ವಯಂ ಹಾರುತ್ತಿರಿ ಹಾಗೂ ಫರಿಸ್ತಗಳಾಗಿ ಹಾರುತ್ತಾ ಸಂದೇಶವನ್ನ ಕೊಡಿ. ವಿದೇಶಿಯರಿಗಾಗಿ ಬಾಬಾ ಹೇಳ್ತಿದ್ದಾರೆ, ಸ್ವಯಂ ಹಾರಬೇಕಾಗಿದೆ, ಜೊತೆಗೆ ಫರಿಸ್ತೆಗಳಾಗಿ ಹಾರ್ತಾ ಎಲ್ಲರಿಗೂ ಸಂದೇಶ ಕೊಡಿ. ತಾವು 35 ದೇಶದವರನ್ನು ಬಾಬ್ದಾದ ನೋಡುತ್ತಿಲ್ಲ, ಬೇರೆಲ್ಲಾ ದೇಶದವರು ತಮ್ಮ ಜೊತೆ ನೋಡ್ತಾ ಇದ್ದಾರೆ ಅಂದಾಗ ನಂಬರ್ 1 ತಂದೆಯ ಸಮಾನ ಆಗುವಂತವ್ರು ಆಗಿದ್ದೀರಲ್ಲವೇ. ಬಾಬಾ ಕೇವಲ 35 ದೇಶದವ್ರು ಬಂದಿದ್ದಾರೆ ಅಂತ ಹೇಳಿ 35 ದೇಶದವ್ರು ಅಷ್ಟೇ ನೋಡ್ತಾ ಇಲ್ಲ, ವಿದೇಶದಲ್ಲಿ ಬಾರದೇ ಇರುವಂತ ಇನ್ನು ಏನೆಲ್ಲಾ ದೇಶದವ್ರು ಇದ್ದಾರೆ ಎಲ್ಲಾ ದೇಶದವ್ರನ್ನ ಬಾಬಾ ವಿದೇಶದವ್ರನ್ನ ನೋಡ್ತಿದ್ದಾರೆ. ಬೇರೆ ದೇಶದವರನ್ನು ತಮ್ಮ ಜೊತೆ ನೋಡುತ್ತಿದ್ದಾರೆ ಅಂದಾಗ ನಂಬರ್ 1 ಹೀಗೆ ಬರೀ ತಂದೆಯ ಸಮಾನ ಆಗ್ತಾ ಇದ್ದೀರಲ್ವಾ. ನಂಬರ್ 1ನ ನಂಬರ್ ವಾರ್ ಆಗುವಂತವರಾಗಿದ್ದೀರಿ. ನಂಬರ್ 1 ನಂಬರ್ ವಾರ್ ಅಲ್ಲ, ನಂಬರ್ 1 ಆಗುವುದಾಗಿದೆ. ಅರ್ಥ ಪ್ರತಿಯೊಂದು ಸಮಯ ವಿಜಯಿ ಆಗೋದು. ಬಾಬಾ ಹೇಳ್ತಾರೆ ನಂಬರ್ 1 ಆಗೋದಂದ್ರೆ ಪ್ರತಿಯೊಂದು ಸಮಯನು ವಿಜಯ ಆಗೋದು. ಏನ್ ಕಾರ್ಯ ಮಾಡ್ತೀರಾ ಅದ್ರಲ್ಲೂ ವಿಜಯ, ಏನ್ ಸಂಕಲ್ಪ ಮಾಡ್ತೀರಾ ಅದ್ರಲ್ಲೂ ವಿಜಯ, ಏನ್ ಮಾತಾಡಿದ್ರಲ್ಲ ಅದ್ರಲ್ಲೂ ವಿಜಯ, ಹೀಗೆ ಎಲ್ಲದರಲ್ಲೂ ವಿಜಯ ಆಗುವವ್ರಿಗೆ ಬಾಬಾ ನಂಬರ್ 1 ಅಂತ ಹೇಳಿ ಕರಿತಾ ಇದ್ದಾರೆ. ಯಾರು ವಿಜಯಿ ಆಗುತ್ತಾರೋ ಅವರೇ ನಂಬರ್ 1 ಆಗುತ್ತಾರೆ. ಹೀಗೆ ಬಾಬಾ ಹೇಳ್ತಾರೆ ಎಲ್ಲಾ ಕಾರ್ಯದಲ್ಲೂ ವಿಜಯಿ ಆಗೋರೆ, ನಂಬರ್ 1 ಆಗೋರೆ ಭವಿಷ್ಯದಲ್ಲೂ ಕೂಡ ನಂಬರ್ 1 ಆಗೋರಾಗ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ರೀತಿ ಇದ್ದೀರಲ್ಲವೇ, ನಂಬರ್ 1 ಆಗೋರಿದ್ದೀರಲ್ವಾ ಅಂತ ಬಾಬಾ ಕೇಳ್ತಿದ್ದಾರೆ. ನಂಬರ್ 1 ಅಂದ್ರೆ ಗೊತ್ತಾಯ್ತಾ? ಬಾಬಾ ಹೇಳ್ತ ಸತ್ಯುಗದಲ್ಲಿ ಬರೀ ನಂಬರ್ 1 ಅಲ್ಲ, ಇಲ್ಲಿ ಸಾಕಾರದಲ್ಲಿದ್ದಾಗ ಪ್ರತಿಯೊಂದು ಕರ್ಮದಲ್ಲೂ ನಂಬರ್ 1 ಪಾಸ್ ಆಗೋರಾಗ್ಬೇಕು, ಫೇಲ್ ಆಗೋರಲ್ಲ. ಹಾಗೆ ಯಾರು ನಂಬರ್ 1 ಅಲ್ಲಿ ಬರ್ತಾ ಹೋಗ್ತಾರೆ ಅವರು ಭವಿಷ್ಯದಲ್ಲಿ ನಂಬರ್ 1 ಆಗ್ತಾರೆ ಅಂತ ಹೇಳಿ ಹೇಳಿದ್ರು. ಬಹಳ ಒಳ್ಳೆಯದು. ವಿಜಯಿಗಳಾಗಿ ಮತ್ತು ಸದಾ ಆಗುವಂತವರಾಗಿ ಬೇರೆಲ್ಲರಿಗೂ ಎಲ್ಲೆಲ್ಲಿ ಹೋದೆವು ಈ ಸ್ಮೃತಿಯನ್ನ ಕೊಡಿಸ್ಬೇಕಾಗಿದೆ. ಬಾಬಾ ಹೇಳ್ತೀನಿ ನೀವು ಎಲ್ಲರಿಗೂ ಎಲ್ಲೆಲ್ಲಿ ಹೋಗಿರ್ತೀರಲ್ವಾ ಅಲ್ಲೆಲ್ಲಿ ಹೋದಲ್ಲೆಲ್ಲ ತಂದೆಯ ಸ್ಮೃತಿಯನ್ನ ಕೊಡಿಸ್ತಾ ಹೋಗಿ. ಎಲ್ಲಾ ಡಬಲ್ ವಿದೇಶಿಗಳು ನಂಬರ್ 1 ಆಗ್ಬೇಕಾಗಿದೆ. ಬಾಬಾ ಹೇಳ್ತಾರೆ ವಿದೇಶಿಗಳು ಅಲ್ಲಿಂದ ಇಲ್ಲಿ ಬಹಳ ಓಡಾಡ್ತಿರ್ತಾರೆ, ಎಲ್ಲೆಲ್ಲಿ ಹೋಗ್ತಿರಲ್ಲ ಅಲ್ಲೆಲ್ಲೆಲ್ಲ ಸಂದೇಶ ಕೊಡ್ತಾ ಹೋಗಿ. ಡಬಲ್ ವಿದೇಶಿಗಳು ನಂಬರ್ 1 ಆಗ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಬಾಬ್ದಾದ ಎಲ್ಲಾ ಮಾತೆಯರಿಗೂ ಗೋಪಾಲನ ಪ್ರೀತಿ ಮಾತೆಯರಿಗೆ ಬಹಳ ಹೃದಯದಿಂದ ನೆನಪು ಪ್ರೀತಿಯನ್ನ ಕೊಡುತ್ತಿದ್ದಾರೆ. ಬಾಬಾರವರು ಮಾತೆಯರಿಗಾಗಿ ಗೋಪಾಲನ ರೂಪದಲ್ಲಿ ಶಿವಬಾಬಾ ಪಾಲನೆ ಮಾಡ್ತಿದ್ದಾರೆ. ಹಾಗಾಗಿ ಗೋಪಾಲ ತಾವೆಲ್ಲ ಮಾತೆಯರಿಗೆ ಇಷ್ಟು ನೆನಪು ಪ್ರೀತಿ ಹೃದಯದಿಂದ ಕೊಡ್ತಾ ಇದ್ದಾರೆ. ಮತ್ತು ಪಾಂಡವರು
ಯುವಕರಾಗಿರ್ಬೋದು, ಪ್ರವೃತ್ತಿಯಲ್ಲಿ ಇರುವವರೇ ಆಗಿರ್ಬೋದು. ಪಾಂಡವರು ಸದಾ ಪಾಂಡವ ಪತಿಯ ಜೊತೆಯಲ್ಲೇ ಇರ್ಬೇಕಾಗಿದೆ. ಬಾಬಾ ಹೇಳ್ತಾರೆ ಅದ್ರಲ್ಲಿ ಕುಮಾರ್ಸ್ ಇರ್ಬೋದು ಅಥವಾ ಪ್ರವೃತ್ತಿಯಲ್ಲಿರೋ ಇದವರು ಇರ್ಬೋದು, ಎಲ್ಲರಿಗಾಗಿ ಬಾಬಾ ಹೇಳ್ತಾರೆ ತಾವು ಪಾಂಡವ ಪತಿಯರು ಸದಾ ಶಿವಬಾಬಾರವ್ರ ಜೊತೆನೆ ಇರ್ಬೇಕಾಗಿದೆ. ಈ ರೀತಿ ಜೊತೆಗಾರ ಪಾಂಡವರಿಗೆ ಬಾಬ್ದಾದ ಬಹಳ ಬಹಳ ನೆನಪು ಪ್ರೀತಿಯನ್ನ ಕೊಡ್ತಾ ಇರ್ತಾರೆ. ಪಾಂಡವರಿಗಾಗಿ ಬಾಬಾರವರ ನೆನಪು ಪ್ರೀತಿ. ದಾದಿಯರ ಜೊತೆ ಕೂಡ ಬಾಬಾ ಮಾತಾಡ್ತಿದ್ದಾರೆ. ಇಂದಿನ ದಿನ ಏನು ನೆನಪಿಗೆ ಬರುತ್ತದೆ? ವಿಲ್ ಪವರ್ ಸಿಕ್ಕಿದೆ ಅಲ್ವಾ? ಸ್ಮೃತಿಯ ದಿನ ದಾದಿಗಾಗಿ ಬಾಬಾ ಏನ್ ಕೊಟ್ಟಿದ್ರು? ವಿಲ್ ಪವರ್ ಕೊಟ್ಟಿದ್ರು. ಹಾಗೆ ಈ ನೆನ್ಪಾಗ್ತಾ ಇದೆನಾ ಅಂತ ಬಾಬಾ ಕೇಳ್ತಿದ್ದಾರೆ. ವಿಲ್ ಪವರ್ ನ ವರದಾನ ಇದೆ. ಕೇವಲ ನಿಮಿತ್ತ ಮಾತ್ರ ದಾದಿ ಆದ್ರು, ಆದ್ರೆ ಎಲ್ಲಾ ದಾದಿಯರಿಗಾಗಿ ಅದು ವರದಾನ ಆಗಿದೆ. ಬಹಳ ಒಳ್ಳೆಯ ಪಾತ್ರ ಮಾಡಿದ್ದೀರಿ, ಅದಕ್ಕೋಸ್ಕರ ಶುಭಾಶಯಗಳು. ಎಲ್ಲರ ಆಶೀರ್ವಾದ ತಮಗೆ ಬಹಳಷ್ಟು ಇದೆ. ದಾದಿಯರಿಗಾಗಿ ಬಾಬಾ ಹೇಳ್ತಿದ್ದಾರೆ ಎಲ್ಲರಿಂದಲೂ ನಿಮ್ಗೆ ಆಶೀರ್ವಾದ ಸಿಗುತ್ತೆ. ತಮ್ಮನ್ನ ನೋಡಿ ಎಲ್ಲರೂ ಖುಷಿ ಆಗ್ತಾರೆ. ಬಾಬಾರವ್ರ ಹತ್ರ ಇರೋರು, ಬಾಬಾರ ಸಮಾನ ಇರೋರು, ಯಜ್ಞದ ಪಾಲಕರು ಅಂತ ಹೇಳಿ ಎಲ್ಲರಿಗೂ ಖುಷಿ ಆಗತ್ತೆ. ಮಾತನಾಡಿ ಅಥವಾ ಮಾತನಾಡದೇ ಇರಿ, ತಮಗೆ ಏನಾದರೂ ಆದರೆ ನಮಗೆ ಆಗಿದೆ ಎಂದು ಎಲ್ಲರೂ ತಿಳ್ಕೊಳ್ತಾರೆ. ದಾದಿಯವ್ರಿಗೆ ಆರಾಮಿಲ್ಲ ಅಂದ್ರೆ ಎಲ್ಲರೂ ಫೀಲ್ ಆಗ್ತಾರೆ ನಮ್ಗೆ ಆಗಿದೆ ಏನೋ, ಎಲ್ಲರೂ ಯೋಗ ಮಾಡ್ತಾರೆ. ಬಾಬಾರವ್ರಿಗೆ ಅವ್ರಿಗೆ ಆರಾಮ್ ಆಗ್ಲಿ ಅಥವಾ ವಿಶೇಷ ಶಕ್ತಿಯನ್ನ ಕೊಡ್ತೀರಿ. ಹಾಗೇನೆ ಎಲ್ಲಾ ಪರಿವಾರದವರು ಹೀಗೆ ದಾದಿಯರ್ಗೆ ಇಷ್ಟು ಪ್ರೀತಿ ಸ್ನೇಹವನ್ನ ಕೊಡ್ತೀರಿ. ಎಷ್ಟು ಪ್ರೀತಿ ಇದೆ, ಎಲ್ಲರಿಗೂ ಬಹಳ ಪ್ರೀತಿ ಇದೆ. ಈ ಪ್ರೀತಿಯೇ ಎಲ್ಲರನ್ನ ನಡೆಸ್ತಾ ಇದೆ. ಭಲೆ ನೀವು ಮಾತಾಡಿ ಸೇವೆ ಮಾಡಿ, ಮಾತಾಡ್ಲಿಕ್ಕಾಗ್ಲಿಲ್ಲ ಅಂದ್ರೆ ಮಾತಾಡ್ದೆ ಹಾಗೇನೆ ಸುಮ್ನೆ ಇರ್ರಿ, ಆದ್ರೂ ನಿಮ್ಮ ಸೇವೆ ನಡೀತಾ ಇರ್ತದೆ ಅಂತ ಹೇಳಿ ದಾದಿಯರಿಗಾಗಿ ಬಾಬಾ ಹೇಳ್ತಿದ್ದಾರೆ. ಈ ರೀತಿಯಾಗಿ ಪ್ರೀತಿಯನ್ನ ಎಲ್ಲರನ್ನ ನಡೆಸ್ತಾ ಇದೆ. ಧಾರಣೆ ಕಡಿಮೆ ಇರಲಿ ಅಥವಾ ಜಾಸ್ತಿಯೇ ಇರಲಿ, ಆದ್ರೆ ಪ್ರೀತಿಯಂತೂ ನಡೆಯುತ್ತಾ ಇರುತ್ತೆ. ಹೀಗೆ ಬಾಬಾ ಕೆಲವು ಮಕ್ಕಳ ಧಾರಣೆ ಇರುತ್ತೆ, ಇದ್ದೇ ಇರುತ್ತೆ, ಆದ್ರೆ ಪ್ರೀತಿ ಅಂತೂ ಎಲ್ಲರಿಂದ ನಡೀತಾ ಇರುತ್ತೆ. ಇಶು ದಾದಿ ಜೊತೆ ಬಾಬಾ ಮಾತಾಡ್ತಿದ್ದಾರೆ. ಇವರು ಸಹ ಲೆಕ್ಕವನ್ನ ಸಮಾಪ್ತಿ ಮಾಡಿದರು. ವಿಶುದ್ಧಾದಿ ಯಜ್ಞದಲ್ಲಿ ಲೆಕ್ಕವೆಲ್ಲವನ್ನ ಬರ್ಕೊಳ್ಳುವವರಾಗಿದ್ರು. ಹೀಗೆ ಲೆಕ್ಕವನ್ನ ಸಮಾಪ್ತಿ ಮಾಡಿದರು. ಯಾವುದೇ ಮಾತು ಇಲ್ಲ. ಇವರ ಸಹಜ ಪುರುಷಾರ್ಥ, ಸಹಜ ಲೆಕ್ಕ ಸಮಾಪ್ತಿ ಸಹಜವಾಯಿತು. ಮಲಗಿಕೊಳ್ಳುತ್ತಾ ವಿಷ್ಣುವಿನಿಂದ ರೀತಿ ವಿಶ್ರಾಂತಿ ಸಿಕ್ಕಿತು. ಬಾಬಾ ಹೇಳ್ತಿದ್ದಾರೆ ದಾದಿಯವ್ರಿಗೆ ಎಲ್ಲ ಲೆಕ್ಕಾಚಾರವನ್ನ ಸಮಾಪ್ತಿ ಮಾಡ್ಕೊಂಡು ಮಲ್ಕೊಳ್ತಾ ಹುಷಾರಿರ್ಲಿಲ್ಲ ಅವ್ರಿಗೆ. ಹೀಗಾಗಿ ಅಲ್ಲಿನೇ ಅವ್ರಿಗೆ ವಿಶ್ರಾಂತಿ ಸಿಕ್ತು. ಆದ್ರೂ ಸಹ ಸಾಕಾರದಿಂದ ಇಲ್ಲಿಯ ತನಕ ಯಜ್ಞದ ರಕ್ಷಕರಾಗಿ ಅಂದಾಗ ಯಜ್ಞದ ರಕ್ಷಕರಾಗಿರುವವ್ರಿಗೆ ಬಹಳ ಆಶೀರ್ವಾದವೂ ಸಿಗುತ್ತೆ. ಹೀಗೆ ಬಾಬಾ ಹೇಳ್ತೀರಿ ಯಜ್ಞದ ರಕ್ಷಕರಿಗೆ ಬಾಬಾ ಅವರು ವಿಶೇಷ ಆಶೀರ್ವಾದ ಸಿಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಎಲ್ಲಾ ದಾದಿಯರು ಬಾಬ್ದಾದರವರಿಗೆ ಬಹಳ ಬಹಳ ಸಮೀಪ ಇದ್ದಾರೆ. ಸಮೀಪ ರತ್ನಗಳಾಗಿದ್ದೀರಿ. ದಾದಿಯರಿಗಾಗಿ ಬಾಬಾ ಹೇಳ್ತಾರೆ ಸಮೀಪದ ರತ್ನಗಳು. ಮತ್ತು ಎಲ್ಲರಿಗೂ ದಾದಿಯರ ಬೆಲೆ ಇದೆ, ಸಂಘಟನೆಯೂ ಚೆನ್ನಾಗಿದೆ. ತಾವು ದಾದಿಯರ ಸಂಘಟನೆ ಇಷ್ಟು ವರ್ಷ ಯಜ್ಞ ರಕ್ಷಣೆ ಮಾಡಿದ್ದೀರಿ ಮತ್ತು ಮಾಡ್ತಾನೆ ಇದ್ದೀರಿ. ಬಾಬಾ ಹೇಳ್ತೀರಿ ಇಷ್ಟು ವರ್ಷಗಳಿಂದ ಯಜ್ಞದ ಸಂಘಟನೆಯ ರಕ್ಷಣೆಯನ್ನ ಮಾಡಿದಿರಿ, ಮಾಡ್ತಾನೂ ಕೂಡ ಇದ್ದೀರಿ. ಈಗ ಏಕತೆ ಎಲ್ಲಾ ಸಫಲತೆಗೆ ಆಧಾರ ಆಗಿದೆ. ತಾವೆಲ್ಲ ಇಲ್ಲಿವರೆಗೂ ಮುಂದುವರಿಲಿಕ್ಕೆ ಕಾರಣ ಏಕತೆ ಅಂತ ಬಾಬಾ ಹೇಳ್ತಾರೆ. ಏಕತೆಯ ಕಾರಣನೇ ಯಜ್ಞ ಇಷ್ಟು ಮುಂದುವರಿತಾ ಇದೆ. ತಂದೆಯನ್ನ ಮಧ್ಯದಲ್ಲಿ ಇಟ್ಟಿದ್ದಾರೆ. ಈ ಗಮನವನ್ನ ಬಹಳ ಚೆನ್ನಾಗಿ ಇಟ್ಟಿದ್ದಾರೆ. ಬಾಬಾರವರು ತಂದೆಯನ್ನ ಮಧ್ಯದಲ್ಲಿ ಇಟ್ಟಿದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಅಂದಾಗ ಈ ರೀತಿಯಾಗಿ ತಾವು ಮಕ್ಕಳು ಬಹಳ ಚೆನ್ನಾಗಿ ಮುಂದುವರಿತಾ ಇದ್ದೀರಿ ಅಂತ ಹೇಳಿ ಬಾಬಾ ತಿಳಿಸ್ಕೊಟ್ರು. ಓಂ ಶಾಂತಿ. ಈ ರೀತಿ ಸದಾ ದೃಢ ಸಂಕಲ್ಪಧಾರಿ, ಸದಾ ಸ್ಮೃತಿ ಸ್ವರೂಪ ಆತ್ಮಗಳಿಗೆ ಸದಾ ಸರ್ವ ಸಮರ್ಥತೆಯನ್ನ ಸಮಯದಲ್ಲಿ ಕಾರ್ಯರೂಪದಲ್ಲಿ ಉಪಯೋಗಿಸುವಂತಹ ವಿಶೇಷ ಆತ್ಮಗಳಿಗೆ, ಸದಾ ಸರ್ವ ಆತ್ಮಗಳ ಮೇಲೆ ದಯಾಹೃದಯಿ ಆತ್ಮಗಳಿಗೆ, ಸದಾ ಬಾಪ್ದಾದರವರ ಸಮಾನ ಆಗುವ ಸಂಕಲ್ಪವನ್ನು ಸಾಕಾರ ರೂಪದಲ್ಲಿ ತರುವಂತಹ
ಈ ರೀತಿ ಬಹಳ 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 ಪ್ರೀತಿ ಹಾಗೂ ಭಿನ್ನ ಮಕ್ಕಳಿಗೆ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಬಾಪ್ದಾದರವ್ರಿಗೂ ಯಾದ್ ಪ್ಯಾರ್ ಔರ್ ನಮಸ್ತೆ ನಮಸ್ತೆ ನಮಸ್ತೆ. ಬಾಬಾ ವರದಾನ ತಿಳಿಸ್ತಾ ಇದ್ದಾರೆ. ಸರ್ವ ಸಂಬಂಧಗಳಿಂದ ಒಬ್ಬ ತಂದೆಯನ್ನು ತಮ್ಮ ಜೊತೆಗಾರನನ್ನಾಗಿ ಮಾಡಿಕೊಳ್ಳುವಂತಹ ಸರ್ವ ಸಂಬಂಧಗಳಿಂದ ಒಬ್ಬ ತಂದೆಯನ್ನು ತಮ್ಮ ಜೊತೆಗಾರನನ್ನಾಗಿ ಮಾಡಿಕೊಳ್ಳುವಂತಹ ಸಹಜ ಪುರುಷಾರ್ಥಿ ಭವ. ಬಾಬಾ ಇದ್ರ ಅರ್ಥ ಹೇಳ್ತಿದ್ದಾರೆ. ತಂದೆ ಸ್ವಯಂ ಸರ್ವ ಸಂಬಂಧದಲ್ಲಿ ಜೊತೆಯನ್ನ ನಿಭಾಯಿಸಲು ತಮ್ಮನ್ನು ಅರ್ಪಿಸಿಕೊಳ್ಳುತ್ತಾರೆ. ಬಾಬಾ ಹೇಳ್ತಿದ್ದಾರೆ, ತಂದೆ ಸ್ವಯಂ ಸರ್ವ ಸಂಬಂಧಗಳಲ್ಲಿ ಜೊತೆಯನ್ನ ನಿಭಾಯಿಸ್ಕೊಳ್ಳಿಕ್ಕೆ ಬಾಬಾ ಎಲ್ಲ ಸಂಬಂಧದಲ್ಲೂ ನಮ್ಗೆ ಜೊತೆಯಾಗಿ ಇರ್ತಾರೆ. ಅದಕ್ಕಾಗಿ ತಮ್ಮನ್ನು ತಾವು ಬಾಬಾ ಅರ್ಪಣೆ ಮಾಡ್ಕೊಳ್ತಾರೆ. ಎಂತ ಸಮಯ ಅಂತ ಸಂಬಂಧದಿಂದ ತಂದೆಯ ಜೊತೆಯಲ್ಲಿರಿ ಮತ್ತು ಜೊತೆಗಾರರನ್ನಾಗಿ ಮಾಡ್ಕೊಳ್ಳಿ. ಬಾಬಾರವ್ರನ್ನ ಎಂತ ಸಮಯದಲ್ಲಿ ಎಂತ ಸಂಬಂಧ ಬೇಕು. ತಾಯಿಯ ಸಂಬಂಧದಲ್ಲಿ ಯಾವ ಸಮಯ ಬರುತ್ತೆ, ತಾಯಿಯ ಅವಶ್ಯಕತೆ ಇದ್ದಾಗ ತಾಯಿಯ ಸಂಬಂಧದಲ್ಲಿ, ತಂದೆಯ ಅವಶ್ಯಕತೆ ಇದ್ದಾಗ ತಂದೆಯ ಸಂಬಂಧದಲ್ಲಿ, ಅಣ್ಣನ ಅವಶ್ಯಕತೆ ಇದ್ದಾಗ ಅಣ್ಣನ ಸಂಬಂಧದಲ್ಲಿ, ಮಗನ ಅವಶ್ಯಕತೆ ಇದ್ದಾಗ ಮಗನ ಸಂಬಂಧದಲ್ಲಿ. ಹೀಗೆ ನಿಮ್ಗೆ ಸಾಕಾರದಲ್ಲಿ ಯಾವ ಸಂಬಂಧದ ಅವಶ್ಯಕತೆ ಬರುತ್ತೆ, ಆಗ ಇಂಥವ್ರಿದ್ರೆ ಬೇಕಿತ್ತು ಅನ್ಸುತ್ತೆ, ಆಗ ತಂದೆಯನ್ನ ಆ ಸಂಬಂಧದಲ್ಲಿ ಅನುಭವ ಮಾಡಿ ಜೊತೆಗಾರರನ್ನಾಗಿ ಮಾಡ್ಕೊಳ್ಳಿ. ಎಲ್ಲಿ ಸದಾ ಜೊತೆ ಇರುತ್ತಾರೆ ಮತ್ತು ಜೊತೆಗಾರರಾಗಿಯೂ ಇರುತ್ತಾರೆ, ಅಲ್ಲಿ ಯಾವುದೇ ಕಷ್ಟ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಜೊತೆ ಇರ್ತಾರೆ ಜೊತೆಗಾರರಾಗೇ ಇರ್ತಾರೆ ಅಂದ್ರೆ ಆಗ ಯಾವುದೇ ರೀತಿಯ ಕಷ್ಟದ ಅನುಭವ ಆಗೋದಿಲ್ಲ. ಯಾವಾಗ ನಿಮ್ಮನ್ನ ಒಬ್ಬೊಂಟಿಗರು ಎಂದು ಅನುಭವ ಮಾಡ್ತೀರಿ, ನನ್ಗೆ ಯಾರಿಲ್ಲ, ಈ ಸಂಬಂಧ ಇಲ್ಲ, ಇಂಥವ್ರಿಲ್ಲ ಅಂತ ಒಂಟಿ ಅನ್ಕೊಳ್ತೀರೋ, ಆ ಸಮಯದಲ್ಲಿ ತಂದೆಯ ಬಿಂದು ರೂಪವನ್ನ ನೆನಪು ಮಾಡ್ಕೊಳ್ಬೇಡಿ. ಬಾಬಾ ಹೇಳ್ತೀರ, ಒಂಟಿ ಅನಿಸ್ದಾಗ ಬಿಂದು ರೂಪದಲ್ಲಿ ನೆನಪು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಬಾಬಾ ಹೇಳ್ತಾರೆ. ಮತ್ತೆ ಬೋರ್ ಆಗ್ತೈತೆ. ಆಗ ಯಾವ ಸಂಬಂಧ ಬೇಕಾಗಿತ್ತು, ಫ್ರೆಂಡ್ನ ಅವಶ್ಯಕತೆ ಇರುತ್ತೆ ಒಂಟಿ ಆದಾಗ, ಏನೋ ಆಗ ಬಾಬಾನ ಫ್ರೆಂಡ್ ರೂಪದಲ್ಲಿ ಅನುಭವ ಮಾಡ್ಕೊಳ್ಳಿ. ಹೀಗೆ ಬಾಬಾ ಹೇಳ್ತಾರೆ, ಪ್ರಾಪ್ತಿಗಳ ಪಟ್ಟಿಯನ್ನ ಎದುರಿಗೆ ಇಟ್ಕೊಳ್ಳಿ. ಬಾಬಾ ಹೇಳ್ತಾರೆ, ನನ್ಗೆ ಬಾಬಾರವ್ರ ಮೂಲಕ ಏನೇನ್ ಸಿಗುತ್ತೆ, ಯಾವ್ಯಾವ ಸಂಬಂಧಗಳು ಸಿಗ್ತಾ ಇದಾವೆ ಅನ್ನೋದನ್ನ ನೆನಪಿಟ್ಕೊಳ್ಳಿ, ಪಟ್ಟಿ ಇಟ್ಕೊಳ್ಳಿ. ಭಿನ್ನ ಭಿನ್ನ ಸಮಯದ ರಮಣೀಕತೆಯ ಅನುಭವದ ಕಥೆಯನ್ನ ಸ್ಮೃತಿಯನ್ನ ತಂದ್ಕೊಳ್ಳಿ. ಫ್ರೆಂಡಿನ ರೂಪದಲ್ಲಿ ಕತೆ ಇದೆ, ಕೃಷ್ಣ ಸುಧಾಮನ ಕತೆ, ಅದನ್ನ ನೆನ್ಪಿಟ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಭಗವಂತ ಫ್ರೆಂಡಿನ ರೂಪದಲ್ಲಿ ಬಂದು ಏನೆಲ್ಲಾ ಪ್ರಾಪ್ತಿ ಕೊಟ್ಟೋದ್ರು ಅದನ್ನ ನೆನಪು ಮಾಡ್ಕೊಳ್ಳಿ ಅಂತ ಕೂಡ ಬಾಬಾ ಹೇಳ್ತಾರೆ. ಹೀಗೆ ಯಾವ್ಯಾವ ಭಿನ್ನ ಭಿನ್ನ ರಮಣೀಕ ಕಥೆಗಳನ್ನ ಇದ್ದಾವೆ, ಭಗವಂತ ಯಾವ್ಯಾವ್ದ ರೂಪದಲ್ಲಿ ಅನುಭವ ಮಾಡಿಸಿದ್ರು ಅನ್ನೋದು ಕಥೆಗಳು, ಆ ಕಥೆಗಳನ್ನ ನೆನಪು ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಿದ್ದಾರೆ. ಸರ್ವ ಸಂಬಂಧಗಳ ರಸದ ಅನುಭವ ಮಾಡಿದಾಗ ಪರಿಶ್ರಮ ಸಮಾಪ್ತಿ ಆಗಿಬಿಡುವುದು ಮತ್ತು ಸಹಜ ಪುರುಷಾರ್ಥಿಗಳಾಗ್ಬಿಡ್ತೀರಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಸರ್ವ ಸಂಬಂಧದ ಅನುಭವ ಮಾಡ್ತಾ ಹೋಗಿ ಬಾಬಾ ಹೇಳ್ತಿದ್ದಾರೆ, ಆಗ ಪರಿಶ್ರಮದಿಂದ ಮುಕ್ತ ಆಗ್ತೀರಿ, ಸಹಜ ಪುರುಷಾರ್ಥ ಆಗ್ತದೆ, ಎಲ್ಲವೂ ಈಸಿ ಆಗಿ ಆಗ್ತಾ ಹೋಗ್ತವೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸ್ಲೋಗನ್ ಇದೆ, ಬಹುರೂಪಿಯಾಗಿ ಮಾಯೆಯ ಬಹುರೂಪವನ್ನ ಗುರುತಿಸಿ, ಆಗ ಮಾಸ್ಟರ್ ಮಾಯಾಪತಿ ಆಗಿಬಿಡುವಿರಿ. ಬಹುರೂಪಿಯಾಗಿ ಮಾಯೆಯ ಬಹುರೂಪತೆಯನ್ನ ಗುರುತಿಸಿ, ಆಗ ಮಾಸ್ಟರ್ ಮಾಯಾಪತಿ ಆಗಿಬಿಡುತ್ತೀರಿ. ಓಂ ಶಾಂತಿ. ಡಿಸೆಂಬರ್ 8ನೇ ತಾರೀಕು ಕೂಡ್ಲಿಗೆಯಲ್ಲಿ ಪಾಪಾರವರ ಮನೆ ಓಪನಿಂಗ್ಗೋಸ್ಕರ ಹೋಗ್ತಾ ಇದ್ದೀವಿ. ಹಾಗಾಗಿ ಯಾರ್ಯಾರು ಹೋಗ್ತಾ ಇದ್ರಿ ಈಗಿಂದನೇ ಹೆಸರು ಕೊಡ್ತಾ ಹೋಗ್ಬೇಕು ಅಂತ ಹೇಳಿ ಅಕ್ಕುರೆ ಹೇಳಿದೆ.
ಬರೋರೆಲ್ಲ ಹೆಸರು ಕೊಡ್ಬೇಕಿತ್ತು. ಅಚ್ಚಮ್ಮ ಬರ್ಕೊಳ್ಳಿ. ಅವತ್ತೇ ಹೋಗಿ ಅವತ್ತೇ ಬರೋದಂತ ರೀ. ಜಯಮಕ್ಕ ಪರಂಜ್ಯೋತಿ ಅಕ್ಕ. ವರಲಕ್ಷ್ಮಿ. ಹಳೆಕೋಟೆ ಜಾತ್ರೆ ಇದ್ರುನು ಹಳೆಕೋಟೆ ಜಾತ್ರೆ 9, 10 ಅಣ್ಣರಿ 10, 11 ಅಷ್ಟ್ರೊಳಗೆ ಬರ್ತೀವಲ್ಲ ಅಂತಿದ್ರ ಅಕ್ಕರು. ಹೋಗಿ ಬರ್ಬೋದು ಅಂತ. ಯಾಕೆಂದ್ರೆ ಅದು ಬಾಬಾರವರ ಸಂಘಟನೆ ಎಲ್ಲ ಇಷ್ಟು ಸಂಖ್ಯೆಯಲ್ಲಿ ಸೇರ್ತಿದ್ದಾರೆ ಅಂದ್ರೆ ಸಂಘಟನೆ ರೂಪದಲ್ಲಿ ಒಂದು ದೊಡ್ಡ ಸೇವೆ ಆಗುತ್ತೆ. ಪರಿವಾರದವ್ರಿಗೂ ಸಹ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಅಂತ ಸಂಘಟನೆಯಲ್ಲಿ ಬೆರ್ತಾರೆ ಅಂತ ಹೇಳಿ ಅಕ್ಕರು ಹೇಳ್ತಾ ಇದ್ರೆ. ಹಾಗಾಗಿ ಆ ಸೇವೆ ಕೂಡ ಆಗತ್ತೆ. ತಾವ್ ಎಲ್ಲೆಲ್ಲಿ ಹೋಗ್ತೀರಿ ಹೊರಗಿನ ಲೌಕಿಕ ಜನರು ಕೂಡ ನೋಡ್ತಾರೆ ಬಾಬಾರವ್ರ ಮಕ್ಳು ಇಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ, ಅವ್ರಿಗೂ ಒಂದು ಸಂದೇಶ ಸಿಕ್ಕಂಗ ಆಗತ್ತೆ. ಹಾಗಾಗಿ ಬಹಳ ಸಂಖ್ಯೆಯಲ್ಲಿ ಭಾಗವಹಿಸ್ರಿ ಅಂತ ಹೇಳಿ